पार्वती नमस्तुभ्यं वरदे कामरूपिणी कथारम्भं करिष्यामि सिद्धिर्भवतु मे सदा। श्रीवधुविलम्बकचकोरकं पोरये भक्तावಳಿಯ ವೃತ್ಕುಮುದ ಕೋರಕಂ ಬಿರಿಯೆ ಜಗತಿ ವಲಯದಮಲ ಸೌಭಾಗ್ಯರತ್ನಾಕರಂ ಪೆರ್ಚಿನಿಂ ಮೇರೆ ಬರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ಬೆಳುದಿಂಗಳಂ ಪಸರಿಸುವ ದೇವಪುರನಿಲಯ ಲಕ್ಷ್ಮೀರಮಣ ಹಾಸ್ಯಚಂದ್ರನ್ ಆನಂದವಂ ಯಮಗೀಯಲಿ ಪ್ರಸ್ತುತದೊಳೊಗೆದ ಮುಂಬೆಳಗು ಅಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾನುಣಂ ಭಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಪೊಂಬಿಸಿಲೊಡನೆ ಮೂಡುವ ಎಳನೇಸರು ಎಸೆವ ಮಸ್ತಕದ ಮಣಿಮಕುಟಂ ಆಗಲುದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಸಿದ್ಧಿಪ್ರದಾಯಕ ವಿನಾಯಕ ಮಾಳ್ಪುದೆ ಮಗೆ ನಿರ್ವಿಘ್ನತೆಯನು ರಮಣಂ ತೊರೆದನೆಂಬುದಂ ಕೇಳ್ದು ರಮಣಂ ತೊರೆದನೆಂಬುದಂ ಕೇಳ್ದು ಶೋಕದಿಂ ಭ್ರಮಿಸುತ್ತ ಅಡವಿಯೊಳಿರಲ್ ಕಂಡು ವಾಲ್ಮೀಕಿ ಆಶ್ರಮ ಕೊಯ್ದಳೆ ಅಲ್ಲಿ ಸುತರಂ ಪಡೆದು ಮಿಥಿಲೇಂದ್ರ ತನುಜೆ ರಮಣಂ ತೊರೆದನೆಂಬುದಂ ಕೇಳ್ದು ಶೋಕದಿಂ ಭ್ರಮಿಸುತ್ತಡವಿಯೊಳಿರಲ್ ಕಂಡು ವಾಲ್ಮೀಕಿ ಆಶ್ರಮ ಕೊಯ್ದಡೆ ಅಲ್ಲಿ ಸುತರಂ ಪಡೆದು ಮಿಥಿಲೇಂದ್ರ ತನುಜೆ ಪದುಳದೊಳಿದ್ದಳು. ಎಲ್ಲರಿಗೂ ನಮಸ್ಕಾರ. ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ತಾಯಿ ಶಾರದೆಗೆ ವಂದಿಸುತ್ತಾ, ಪ್ರಸ್ತುತ ಗಮಕದಲ್ಲಿ ಪ್ರಸ್ತುತಪಡಿಸ್ತಾ ಇರತಕ್ಕಂತಹ ಕನ್ನಡ ಜೈಮಿನಿ ಭಾರತದಲ್ಲಿ ಸ್ತುತಿಸಲ್ಪಡುವ ದೇವಪುರ ನಿಲಯ ಲಕ್ಷ್ಮೀರಮಣನಿಗೆ ನಮಸ್ಕರಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕನ್ನಡ ಜೈಮಿನಿ ಭಾರತದಲ್ಲಿ ಸೀತಾ ಪರಿತ್ಯಾಗ ಎನ್ನುವಂತಹ ಆಖ್ಯಾನದ ಸಂದರ್ಭ ಇದು. ಕನ್ನಡ ಜೈಮಿನಿ ಭಾರತ ಅಂತ ಹೇಳೋದು ಪಾಂಡವರ ಅಶ್ವಮೇಧ ಯಾಗದ ಕಥೆ. ಆದರೆ ಜೈಮಿನಿಗಳು ನಯವಾಗಿ ಆ ಕಥೆಯನ್ನು ಹೇಳುವಾಗ ರಾಮಾಯಣದ ಒಂದು ಅತಿ ಮುಖ್ಯವಾದಂಥ ಕಥೆಯನ್ನು ಜೋಡಿಸಿ ಇಟ್ಟಿರ್ತಾರೆ. ಬಬ್ರುವಾಹನನಿಗೆ ಹಾಗೂ ಅರ್ಜುನನಿಗೆ ಯುದ್ಧ ಆಯಿತು, ಹೇಗೆ ತಂದೆ ಮಕ್ಕಳ ನಡುವೆ ಯುದ್ಧ ಆಯಿತು ಅನ್ನುವುದನ್ನು ಹೇಳುವಾಗ ಹಿಂದೆ ರಾಮ ಹಾಗೂ ಲವಕುಶರಿಗೆ ಆದಂಥ ಯುದ್ಧ ಎನ್ನುವುದನ್ನು ಪ್ರಸ್ತಾಪಿಸಿ, ಆಮೇಲೆ ಈ ಸೀತಾ ಪರಿತ್ಯಾಗ, ಲವಕುಶರ ಜನನ ಹಾಗೂ ಲವಕುಶರಿಗೂ ಮತ್ತು ರಾಮನಿಗೂ ಆಗುವಂಥ ಯುದ್ಧದ ಕಥೆಯನ್ನು ಸವಿಸ್ತಾರವಾಗಿ ಜೈಮಿನಿ ಭಾರತದಲ್ಲಿ ಹೇಳ್ತಾರೆ. ಯಾವತ್ತೂ ಮುಂದಣ ಕಥೆಯಲ್ಲಿ ಹಿಂದಣ ಕಥೆಯನ್ನು ಹೇಳಲಿಕ್ಕೆ ಅವಕಾಶ ಸಿಗುತ್ತೆ.
ಹಿಂದಿನ ಕಥೆಯಲ್ಲಿ ಮುಂದಿನ ಕಥೆಯನ್ನು ಹೇಳಲಿಕ್ಕೆ ಬರಲ್ಲ. ಎಂತಹ ಬುದ್ಧಿವಂತ ಕವಿಯಾದರೂ ಕೂಡ ರಾಮಾಯಣದ ಕಥೆಯನ್ನು ಹೇಳುವಾಗ ಮಹಾಭಾರತದ ಕಥೆಯನ್ನು ಹೇಳಲಿಕ್ಕೆ ಬರಲ್ಲ. ಹಾಗಂತ ಮಹಾಭಾರತದಲ್ಲಿ ರಾಮಾಯಣದ ಕಥೆಯನ್ನು ಹೇಳ್ಬೋದು, ಆದರೆ ಅದು ಸೂಕ್ತ ಅಂತ ಅನ್ನಿಸುವಾಗಿರಬೇಕು. ಬಬ್ರುವಾಹನನಿಗೂ ಅರ್ಜುನಿಗೂ ಯುದ್ಧ ಆಯಿತು ಹೇಗೆ ಅಂತ ಹೇಳುವಾಗ ಈ ಲವಕುಶರ ಕಾಳಗದ ವರ್ತಮಾನವನ್ನು ಹೇಳಲಿಕ್ಕೆ ಸುಲಭ ಆಗುತ್ತೆ. ಅದರ ಜೊತೆಗೆ ಇದು ಎಷ್ಟು ಮುಖ್ಯವಾದ ಸಂಗತಿ ಅಂತಂದರೆ, ಲಕ್ಷ್ಮೀಶ ಕವಿ ಕೊಡ್ತಕ್ಕಂಥ ಈ ಸೀತಾ ಪರಿತ್ಯಾಗದ ವಿವರಗಳು ಕನ್ನಡದಲ್ಲಿ ಮತ್ತೆ ಬೇರೆ ಯಾವ ಕಾವ್ಯದಲ್ಲೂ ಸಿಗೋದಿಲ್ಲ. ಬಹುತೇಕ ಕಾವ್ಯಗಳಲ್ಲಿ ಅಲಭ್ಯವಾದಂತಹ ಸೀತಾ ಪರಿತ್ಯಾಗದ ವಿಸ್ತಾರವಾದಂಥ ವರ್ಣನೆಗೆ ಲಕ್ಷ್ಮೀಶ ಕವಿಯ ಈ ಭಾಗವನ್ನು ಮಾತ್ರವೇ ಆಶ್ರಯಿಸಬೇಕಾದಷ್ಟು ಉಪಯುಕ್ತ ಕಾವ್ಯ. ಬೇರೆ ಸಂದರ್ಭಗಳನ್ನೆಲ್ಲಾದರೆ ಬೇರೆ ಬೇರೆ ಕಾವ್ಯದಲ್ಲಿ ಹೆಕ್ಬೋದು. ಸೀತಾ ಪರಿತ್ಯಾಗದ ವಿವರಗಳನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಬಹಳ ಕಾಣೋದಿಲ್ಲ, ಹಾಗೆ ಬೇರೆ ಇನ್ಯಾವ ಕಾವ್ಯದಲ್ಲೂ ಸಿಗೋದಿಲ್ಲ. ಅಂಥ ಒಂದು ಅಪರೂಪವಾದಂಥ ರಸಗಟ್ಟಿಯಾದಂತಹ ಕಾವ್ಯ ಭಾಗ ಇದು. ನಿನ್ನೆ ದಿವಸ ನಾವು ನೋಡಿದ್ವಿ, ಲಕ್ಷ್ಮಣ ಕಾಡಿಗೆ ಕರ್ಕೊಂಡು ಬರ್ತಾ ಇದ್ದಾಗ ಸೀತೆ ಕೇವಲ ಋಷ್ಯಾಶ್ರಮಗಳಿಗೆ ಹೋಗೋದು ಅಂತ ತಿಳ್ಕೊಂಡಿದ್ಲು. ಯಾವಾಗ ದುರ್ಗಮವಾದಂಥ ಕಾಡಿನ ದಾರಿಯನ್ನು ರಥ ಹಿಡಿತು, ಅವಳು ಲಕ್ಷ್ಮಣನಿಗೆ ಕೇಳಿದ್ಲು, ಏನಾದ್ರು ದಾರಿ ತಪ್ಪೋಯ್ತಾ ಹೇಗೆ, ಎಲ್ಲಿ ಮುನಿಪೋತ್ತಮರ ಪಾವನದ ವನಗಳು, ಎಲ್ಲಿ ಸಿದ್ಧಾಶ್ರಮಗಳು, ಎಲ್ಲಿ ಮಂಗಳ ಸ್ಥಳಗಳು ಅಂತ ಅವಳು ಕೇಳಿದಾಗ ಅಲ್ಲಿಯ ತನಕ ಹೇಳದೇ ಇರುವಂಥ ಲಕ್ಷ್ಮಣ ಆಗ ಬಾಯ್ಬಿಡುತ್ತಾನೆ. ಇಲ್ಲಿಯ ತನಕ ಈ ಸಂಗತಿ ನಿನಗೆ ಹೇಳಲಿಲ್ಲ, ರಾಮ ನಿನ್ನ ಮೇಲೆ ಅಪವಾದ ಬಂದ ಕಾರಣಕ್ಕಾಗಿ ನಿನ್ನನ್ನು ತೊರೆದಿದ್ದಾನೆ ಅಂತ. ಆ ಸನ್ನಿವೇಶದಲ್ಲಿ ಸೀತೆಯ ಅಳಲು ಏನೆನ್ನುವುದನ್ನೆಲ್ಲ ನಿನ್ನೆ ದಿವಸ ನಾವು ಗಮನಿಸಿದ್ದೀವಿ. ಬೇರೆ ಬೇರೆ ಸಂಗತಿಗಳನ್ನು ಪ್ರಸ್ತಾಪಿಸಿದಂತಹ ಸೀತೆ ಕೊನೆಯಲ್ಲಿ ಎಲ್ಲರೂ ಇದಕ್ಕೆ ಒಪ್ಪಿದರೆ, ನೀನು ಕೂಡ ಇದಕ್ಕೊಪ್ಪಿ ನನ್ನನ್ನು ಕರೆದುಕೊಂಡು ಕಾಡಿಗೆ ಬಂದೆ ಅಂತ ಆದಮೇಲೆ ಇನ್ನು ನಾನು ಏನನ್ನು ಹೇಳಲಿ, ಇನ್ನು ಹೇಳಲಿಕ್ಕೆ ನನಗೇನು ಉಳಿಲಿಲ್ಲ ಅಂತ ಹೇಳಿದಲ್ಲಿಗೆ ಕತೆ ನಿಂತಿತ್ತು. ಈಗ ಅಲ್ಲಿಂದ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹಲವು ರೀತಿಯಲ್ಲಿ ಹಲುಬಿದಂತಹ ಸೀತೆ ಕೊನೆಯಲ್ಲಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾದ ಗಂಗೈದು ಪೆಣ್ಣಾಗಿ ಸಂಭವಿಸಿ ತನ್ನೊಡಲಂ ಪೊರೆವುದು ಎನ್ನೊಳ ಅಪರಾಧ ಮುಂಟು, ಸಾಕಿಲ್ಲಿರಲ್ಬೇಡ ನೀನು ನಡೆಪೋಗು ನಿಲ್ಲದಿರು, ನಿನಗೆ ಮಾರ್ಗದೊಳಗಲಡಿಗಳಿಗೆ ಸುಖಂ, ನಿನಗೆ ಮಾರ್ಗದೊಳಗಲಡಿಗಳಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಮಿಡಿದು ತಪ್ಪಿಲ್ಲ ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದೆನ್ನೊಳ ಅಪರಾಧ ಮುಂಟು, ಸಾಕಿಲ್ಲಿರಲ್ಬೇಡ ನೀನು ನಡೆಪೋಗು ನಿಲ್ಲದಿರು, ನಿನಗೆ ಮಾರ್ಗದೊಳಗಲ ಅಡಿಗಡಿಗೆ ಸುಖಂ, ಮಾರ್ಗದೊಳಗಲ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಬಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು. ಸೀತೆ ಕಂಬನಿಗಳಂ ಬಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು. ಆ ವಿಪಿನದ ಅಭಿಮಾನಿಗಳಿಗೆ ಸೀತೆ ಕೇಳಿದಂತಹ ಯಾವ ಪ್ರಶ್ನೆಗೂ ಕೂಡ ಲಕ್ಷ್ಮಣ ಉತ್ತರಿಸುವ ಸ್ಥಿತಿಯಲ್ಲಿಲ್ಲ. ಲಕ್ಷ್ಮಣಯ್ಯನು ಬಹುಶಃ ಯಾರೂ ಉತ್ತರಿಸುವ ಸ್ಥಿತಿಯಲ್ಲಿಲ್ಲ. ಭರತ ಶತ್ರುಘ್ನರು ಒಪ್ಪಿದರೆ, ವಿಭೀಷಣ ಒಪ್ಪಿದನೆ, ಸುಗ್ರೀವ ಒಪ್ಪಿದನೆ, ನನ್ನದು ಯಾವ ಅಪರಾಧವೂ ಇಲ್ಲ, ನನ್ನ ಗಂಡ ಬಿಟ್ಬಿಟ್ನಲ್ಲ ಅಂತ ಸೀತೆ ಕೇಳಿದಾಗ ಲಕ್ಷ್ಮಣ ನಿರುತ್ತರನೇ. ಸೀತೆಗೂ ಗೊತ್ತಾಯಿತು
ಇನ್ನು ಎಷ್ಟು ಹೊತ್ತು ಪ್ರಯೋಜನ ಇಲ್ಲ, ಗಂಡ ತನಗೆ ಬಿಟ್ಬಿಟ್ಟಿದ್ದಾನೆ. ಕಡೆಗೆ ಅಂದರೆ ಹಲವು ರೀತಿಯಲ್ಲಿ ಹೊತ್ತಾದ ಮೇಲೆ ಕೊನೆಯಲ್ಲಿ ಸೀತೆ ಹೇಳ್ತಾಳೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಯಾಕೆಂದರೆ ಹಲವು ರೀತಿಯಲ್ಲಿ ರಾಮನ ಮೇಲೆ ಆಕ್ಷೇಪವನ್ನು ಮಾಡಿದ್ಲು. ತನ್ನದೇನು ತಪ್ಪಿಲ್ಲದೆ ಹೀಗೆ ಶಿಕ್ಷೆ ಕೊಡ್ಬಹುದೇ? ಹಾಗಂತ ಎಷ್ಟೋ ಬಾರಿ ಈ ಗುರುಗಳ ಮೇಲೆ, ದೇವರ ಮೇಲೆ ಮಾಡಿರುವ ಆಕ್ಷೇಪಗಳು ಅಪರಾಧ ಆಗಬಾರದು. ಆಕ್ಷೇಪ ಬೇರೆ, ಅಪರಾಧ ಬೇರೆ. ಆಕ್ಷೇಪಗಳ ನಂತರದಲ್ಲಿ ಕ್ಷಮಾಯಾಚನೆ ಇದ್ದರೆ ಅದು ಅಪರಾಧ ಆಗೋದಿಲ್ಲ. ಇಲ್ಲಿಯ ತನಕ ಸೀತೆ ಆಡಿದ ಮಾತುಗಳಲ್ಲಿ ಎಲ್ಲಿಯೋ ರಾಮನ ಮೇಲೆ ಕೋಪ ಬಂದ್ಬಿಟ್ಟಿದೆ, ಭರ್ತ್ಸನೆ ಇದೆ, ರಾಮ ಹೀಗೆ ಮಾಡಿಬಿಟ್ನೆ ಎನ್ನುವಂತಹ ಒಂದು ಧ್ವನಿ ಇದೆಯಲ್ಲ, ಅದಕ್ಕಿಲ್ಲಿ ಉತ್ತರ ಸಿಕ್ಬಿಡತ್ತೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ರಾಮನಲ್ಲಿ ತಪ್ಪಿಲ್ಲ. ಕರುಣಾಳು ರಾಘವ ಅಂದರೆ ರಾಮನಿಗೆ ಹೃದಯವೇ ಇಲ್ವೇ, ಕಲ್ಲು ಹೃದಯವೇ, ಕಟುಕನೆ, ಇಂಥ ಮಾತಿಗೆ ಅವಕಾಶವೇ ಇಲ್ಲ ಅಂತ. ಅಂದರೆ ಸಶಾಸ್ತ್ರೀಯವಾಗಿ ಕಾವ್ಯವನ್ನು, ಸನ್ನಿವೇಶವನ್ನು ನೋಡುವ ವಿಧಾನವೇ ಬೇರೆ. ಲಕ್ಷ್ಮೀಶ ಸೀತಾಪರಿತ್ಯಾಗದಲ್ಲಿ ಬರಬಹುದಾದಂಥ ಎಲ್ಲ ಆಕ್ಷೇಪಗಳಿಗೂ ಸಮರ್ಪಕವಾದಂಥ ಸನ್ನಿವೇಶ ಕೊಟ್ಬಿಟ್ಟಿದ್ದಾನೆ. ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಇದು ಅರ್ಥ ಆಗದಿದ್ದವರು ಅಥವಾ ಕುತರ್ಕವನ್ನು ಮಾಡಲಿಕ್ಕಾಗಬೇಕಾದ್ರೆ ಪ್ರಶ್ನೆ ಮಾಡಬೇಕು, ರಾಮನಿಗೆ ಹೃದಯವೇ ಇಲ್ವೇ ಅಂತ. ಸೀತೆ ಹೇಳಿಬಿಟ್ಟಿದ್ದಾಳೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಹಾಗಾದರೆ ಇಷ್ಟೆಲ್ಲ ಯಾಕಾಯಿತು? ನನ್ನ ಪ್ರಾರಬ್ಧ. ಹೆಣ್ಣಾಗಿ ನಾನು ಹುಟ್ಟಿದ್ದೇನೆ, ಹೆಣ್ಣಾಗಿ ಹುಟ್ಟಿ ಬದುಕ್ತಾ ಇದ್ದೇನೆ. ಇದು ನನ್ನದ್ದಾದಂಥ ಪ್ರಾರಬ್ಧವೇ ವಿನಃ ನನ್ನನ್ನು ಬಿಡುವ ವಿಷಯದಲ್ಲಿ ರಾಮ ತಪ್ಪಾಗಿ ನಡೆದುಕೊಳ್ಳಲಿಲ್ಲ. ಇದರಲ್ಲಿ ರಾಮನದ್ದು ತಪ್ಪಿಲ್ಲ. ಏನಾಗುತ್ತೆ ಅಂತಂದರೆ, ಬೇರೆ ಬೇರೆ ವಾದಗಳನ್ನು, ತರ್ಕಗಳನ್ನು ಮುಂದಿಟ್ಟು ಪುರಾಣಗಳನ್ನು ತಿರುಚುವಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಸೀತಾಪರಿತ್ಯಾಗವನ್ನು ಹೇಳಿದ ಕವಿಯೇ ಅದೇ ಪಾತ್ರದಲ್ಲಿ ರಾಮನಲ್ಲಿ ತಪ್ಪಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಯಾರಿಗೂ ಅದನ್ನು ಆಕ್ಷೇಪ ಮಾಡಲಿಕ್ಕೆ ರಾಮನ ತಪ್ಪಿದೆ ಅಂತ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಈಗ ವಾಲಿವಧೆಯ ಪ್ರಕರಣ, ಸ್ವಯಂ ವಾಲಿಯೇ ರಾಮನಲ್ಲಿ ತಾನು ಮಾಡಿದ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ ಮೇಲೆ ಇಲ್ಲ, ವಾಲಿಯನ್ನು ರಾಮ ಕೊಂದಿದ್ದು ತಪ್ಪು ಅಂತ ಹೇಳಲಿಕ್ಕೆ ಮತ್ತೆ ಅವಕಾಶ ಇಲ್ಲ ಅಂತ. ಹಾಗೆ ಸೀತಾಪರಿತ್ಯಾಗದ ಈ ಸನ್ನಿವೇಶದಲ್ಲಿ ಹಲವು ರೀತಿಯಲ್ಲಿ ಅತ್ತಂಥ ಸೀತೆಯೇ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಹೆಣ್ಣಾಗಿ ಸಂಭವಿಸಿ ನಾನು ಹೆಣ್ಣಾಗಿ ಹುಟ್ಟುಬಿಟ್ಟಿದ್ದೇನೆ, ನನ್ನ ಒಡಲನ್ನು ಹೊಡೆದುಕೊಳ್ಳುವಂಥ ಒಂದು ಅಪರಾಧ ನನ್ನಲ್ಲಿದೆ, ಇದು ನನ್ನ ಪ್ರಾರಬ್ಧ. ಪಾಪ ಯಾರೇನು ಮಾಡ್ತಾರೆ? ರಾಮ ಏನು ಮಾಡ್ತಾನೆ, ನೀನೇನು ಮಾಡ್ತೀಯಾ? ಅಥವಾ ಭರತ ಶತ್ರುಘ್ನರಾದರೂ ಇದಕ್ಕೆ ಏನು ಮಾಡಬಲ್ಲರು? ಪ್ರತಿಯೊಬ್ಬನೂ ಅವನದ್ದಾದಂಥ ವೈಯಕ್ತಿಕ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ನಾನು ನನ್ನ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೇನಷ್ಟೇ, ಇನ್ನು ಯಾರನ್ನೂ ನಾನು ನಿಂದಿಸ್ಲಿಕ್ಕೆ ಹೋಗೋದಿಲ್ಲ. ಆಯ್ತಪ್ಪ ಲಕ್ಷ್ಮಣ, ರಾಮ ನಿನಗೊಂದು ಕೆಲಸವನ್ನು ವಹಿಸಿಕೊಟ್ಟಿದ್ದ, ಆ ಕೆಲಸವನ್ನು ಮಾಡಿದೆಯಲ್ಲ, ನೀನು ಹೊರಟೋಗ್ಬಿಡು, ಸಾಕಿಲ್ಲಿರಲು ಬೇಡ. ಯಾಕಂದರೆ ಕಾರ್ಯವಾದ ಮೇಲೆ ಆ ಸ್ಥಳದಲ್ಲಿ ಯಾರೂ ಇರಬಾರ್ದು. ನೀನು ಹೊರಟೋಗು, ಅಯೋಧ್ಯೆಗೆ ಹಿಂತಿರುಗು, ನಿನಗೆ ಮಾರ್ಗದಲ್ಲಿ ಅಲ್ಲಲ್ಲಿ ಶುಭಗಳಾಗಲಿ. ನೀನು ಇಲ್ಲಿಂದ ಮರಳಿ ಪ್ರಯಾಣ ಮಾಡಿ ರಾಮನ ಹತ್ರ ಹೋಗುವಾಗ ನಿನಗೆ ಯಾವುದೇ ವಿಘ್ನ ಆಗದೇ ಇರಲಿ, ಅಡಿಗಡಿಗೆ ಸುಖಮೆಂದು. ಎಂತಹ ಒಂದು ದಯಾರ್ದ್ರವಾದಂಥ ಹೃದಯ ಇರಬೇಕು. ತನಗೆ ಅನ್ಯಾಯ ಆಗಿದೆ, ತಾನು ಕಷ್ಟದಲ್ಲಿದ್ದೇನೆ ಎನ್ನುವ ಯೋಚನೆಯೇ ಅವಳಿಗಿಲ್ಲ. ಲಕ್ಷ್ಮಣ ಅಂತಂದ್ರೆ ಮಗ ಇದ್ದಾಗೆ. ಹಾಗಾಗಿ ನಿನಗೆ ಹೋಗುವಾಗ ಯಾವುದೇ ಕಷ್ಟ ಆಗದೇ ಇರಲಿ ಅಂತೇಳಿ ಆ ಸ್ಥಿತಿಯಲ್ಲಿಯೂ ಲಕ್ಷ್ಮಣನಿಗೆ ಶುಭವನ್ನು ಹಾರೈಸಿ ಸೀತೆ ಕಳಿಸಿಕೊಡ್ತಾಳೆ. ಲಕ್ಷ್ಮಣನಿಗೆ ಹೃದಯ ತುಂಬಿ ಬರುತ್ತೆ, ಭಾವುಕನಾಗ್ತಾನೆ. ಇನ್ನು ಸೀತೆಗಂತೂ ಏನೂ ಹೇಳುವಾಗಿಲ್ಲ, ಅವಳು ಕಳಿಸ್ಕೊಟ್ಟಾಯಿತು. ಹೋಗುವ ಹೊತ್ತಿನಲ್ಲಿ ಲಕ್ಷ್ಮಣ ಏನು ಮಾಡ್ತಾನೆ ಅಂತಂದರೆ, ಎಲೆವನ ಸ್ಥಳಗಳಿರ ವೃಕ್ಷಗಳಿರ, ಎಲೆವನ ಸ್ಥಳಗಳಿರ ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದಶಗಳಿರ, ಕಾವುದು ಕಾವುದು ಎನೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ, ಎನೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿ ಕುಂಬುದು ತನ್ನ ಮಾತೆಯಂ ಜಾನಕಿಯನು, ಎನೆ ತಾಯೆ ಭೂದೇವಿ, ಎನೆ ತಾಯೆ ಭೂದೇವಿ, ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯನು,
ಸೌಮಿತ್ರಿ ಕೈ ಮುಗಿದನು. ಹೊರಡುವ ಹೊತ್ತಿನಲ್ಲಿ ಲಕ್ಷ್ಮಣ ಆರ್ತನಾಗಿ ಆ ಕಾಡಿನ ಅಭಿಮಾನಿ ದೇವತೆಗಳಿಗೆಲ್ಲ ಕೈ ಮುಗಿ ಕೇಳ್ಕೊಳ್ತಾನೆ. ಎಲೆ ವನಸ್ಥಳಗಳಿರ ಆ ವೃಕ್ಷಗಳು, ಮೃಗಗಳು, ಕ್ರಿಮಿಕೀಟಗಳು, ಪಕ್ಷಿಗಳು. ನಮ್ಮ ಆಶ್ಚರ್ಯವಾದಂತಹ ಧರ್ಮದಲ್ಲಿ ಆ ಪಕ್ಷಿಗಳನ್ನು ಕೇವಲ ಪಕ್ಷಿಗಳು ಅಂತ ನಾವು ತಿಳಿಯೋದಿಲ್ಲ. ಪ್ರಾಣಿಗಳಾಗಲಿ, ಮರಗಳಾಗಲಿ, ಇವುಗಳಿಗೆಲ್ಲ ನಾವು ದೈವ ಸ್ವರೂಪವನ್ನು ಕೊಟ್ಟಿದ್ದೇವೆ. ಎಷ್ಟೋ ವೃಕ್ಷಗಳು ನಮಗೆ ದೇವರು, ಎಷ್ಟೋ ಪಕ್ಷಿಗಳು ನಮಗೆ ದೇವರು, ಎಷ್ಟೋ ಪ್ರಾಣಿಗಳು ನಮಗೆ ದೇವರು. ಆ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ಲಕ್ಷ್ಮಣ ಕೈ ಮುಗಿದು ಕೇಳ್ಕೊಳ್ತಾನೆ, ಈ ಸೀತೆಯನ್ನು ಇನ್ಮೇಲೆ ನೀವು ಕಾದ್ಕೊಳ್ಬೇಕು ಅಂತ. ಲಕ್ಷ್ಮಣನ ಬದುಕು ಅಂತಂದ್ರೆ ಕಾವಲು. ಯಾಕೆಂದರೆ ಲಕ್ಷ್ಮಣ ಮೂಲದಲ್ಲಿ ಸರ್ಪವಾಗಿದ್ದವನು. ಸರ್ಪ ಏನು ಮಾಡುತ್ತೆ? ಅದು ಕೆಲಸ ಕಾಯೋದಷ್ಟೇ. ಲಕ್ಷ್ಮಣ ಇದ್ದಷ್ಟು ದಿವಸವೂ ಮಾಡಿದ್ದು ಅದನ್ನೇ. ರಾಮ ವನವಾಸಕ್ಕೆ ಹೊರಟಾಗಲೂ ತಾನು ಬರ್ತೇನೆ ಅಂತ ಹೇಳೋದವನು ಅದಕ್ಕಾಗೆ, ನೀವಿಬ್ಬರು ಇರುವಾಗ ನಾನು ನಿಮ್ಮನ್ನು ಕಾಯ್ತಾ ಇರ್ತೇನೆ ಅಂತ. ಇನ್ನು ಅವನಿಗೆ ಕಾವಲು ಮಾಡಲಿಕ್ಕೆ ಅವಕಾಶ ಇಲ್ಲ, ಕಾವಲನ್ನು ವಹಿಸ್ಕೊಡ್ಬೇಕು. ಎಂಥ ಮನೋಜ್ಞವಾದ ಸಂಗತಿ ಅಂತಂದರೆ, ಈಗ ಲಕ್ಷ್ಮಣ ಹೊರಟೋಗ್ಬೇಕು, ತಾನು ಹೊರಟೋದ್ರೆ ಇನ್ನು ಸೀತೆ ಗತಿ ಏನು? ಅದಕ್ಕಾಗಿ ಅವನು ಅಲ್ಲಿರ್ತಕ್ಕಂಥ ವಿಪಿನದ ಅಭಿಮಾನಿ ದೇವತೆಗಳಿಗೆಲ್ಲ ಕೈ ಮುಗಿ ಕೇಳ್ಕೊಳ್ತಾನೆ, ಪಂಚಭೂತಗಳಿರ, ದೆಸೆಗಳಿರ, ನೀವು ಇನ್ಮೇಲೆ ಸೀತೆಯನ್ನು ಕಾದ್ಕೋಬೇಕು, ನಾನು ಹೊರಟೋಗ್ತಾ ಇದ್ದೀನಿ. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಮೀಪದಲ್ಲಿ ಹರಿತಾ ಇದ್ದಾಳೆ, ಇವಳನ್ನು ನೀನು ಕಾದ್ಕೊಳ್ಬೇಕು ಅಂತಾದಮೇಲೆ ಭೂಮಿ ತಾಯಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಭೂದೇವಿ ನಿನ್ನ ಮಗಳು ಹೇಳೆಂದು. ಈ ಸೀತೆ ಬೇರೆ ಯಾರೂ ಅಲ್ಲ, ನಿನ್ನ ಮಗಳಲ್ವೇ, ನೀನೇ ಕಾದ್ಕೋ, ನೀನೇ ರಕ್ಷಣೆ ಮಾಡು. ಅಂದರೆ ನಮ್ಮ ರಕ್ಷಣೆಯ ವ್ಯಾಪ್ತಿ ಸಾಧ್ಯತೆ ಇರುವಷ್ಟು ನಾವು ರಕ್ಷಣೆ ಮಾಡೋದು. ಇದಾದಮೇಲೆ ದೈವಕ್ಕೆ ಮೊರೆ ಹೋಗಬೇಕಷ್ಟೇ. ನಿನ್ನ ಮಗಳನ್ನು ನೀನು ಕಾದ್ಕೋಬೇಕು ಅಂತ ಹೇಳ್ತಾನೆ. ಇಲ್ಲಿ ಒಂದು ಶಬ್ದದ ಚಮತ್ಕಾರ ಅಂತಂದರೆ, ಸಲಹಿಕೊಳ್ಳುವುದು ನನ್ನ ಮಾತೆಯನ್ನು, ನನ್ನ ತಾಯಿಯನ್ನು. ನನ್ನ ತಾಯಿ ನಿನಗೆ ಮಗಳು. ಸಂಬಂಧಗಳು ಯಾವತ್ತೂ ನೆಲೆಗಳ ಮೇಲೆ ಬದಲಾಗ್ತಾ ಇರ್ತದೆ. ನನ್ನ ತಾಯಿಯನ್ನು, ನಿನ್ನ ಮಗಳನ್ನು ನೀನು ಕಾದ್ಕೋಬೇಕು ಅಂತ ಹೇಳಿ ಭೂದೇವಿಗೂ ಕೈ ಮುಗಿದು ಕೇಳಿ ಆಯಿತು. ಇನ್ನು ಹೊರಡೋದು ಮಾತ್ರ. ಆದರೆ ಲಕ್ಷ್ಮಣನಿಗೆ ಒಂಥರ ಇಬ್ಬಂದಿತನ, ಹೇಗೆ ಹೋಗಲಿ? ಮಾಳ್ಕೆ ಇನ್ನಾವುದು ಇಬ್ಬಗಿಯಾಗೆ, ತಂದೊಡಲ ಸೀಳ್ಕೆಡಹ ಬೇಡವೇ ಧರಿತ್ರಿಯೊಳ್. ನಿಷ್ಠುರದ ಬಾಳ್ಕೆಯಂ ಸುಡಲೆನುತ, ನಿಷ್ಠುರದ ಬಾಳ್ಕೆಯಂ ಸುಡಲೆನುತ, ದೇವಿಯಂ ಬಲವಂದು ಲಕ್ಷ್ಮಣಂ ನಮಿಸಿ ಬಳಿಕ ಬೀಳ್ಕೊಂಡು ನಡೆಯಲ್ಗೆ. ಲಕ್ಷ್ಮಣಂ ದೇವಿಯಂ ಬಲವೊಂದು ನಮಿಸಿ ಬಳಿಕ ಬೀಳ್ಕೊಂಡು ನಡೆಯಲ್ಗೆ. ಹಿಂದು ಹಿಂದಕ್ಕೆ ಮನಂ ನೀಳ್ಪುಳಿಗೊಳ್ಳಲ್ಗೆ, ಎಂದು ಅಗಲದ ಅಣ್ಣನ ಕಡೆಗೆ ಧೂಳ್ಕಾಯದೊಳ್ ಪತ್ತಿ ಪೊರಳ್ವ ಸೀತೆಯ ಕಡೆಗೆ. ಧೂಳ್ಕಾಯದೊಳ್ ಪತ್ತಿ ಪೊರಳ್ವ ಸೀತೆಯ ಕಡೆಗೆ. ತೂಗುಯ್ಯಾಲೆ ತೂಗುಯ್ಯಲೆ ಒಲಾದನು ಲಕ್ಷ್ಮಣನ್ ಸೀತೆಯ ಕಡೆಗೆ. ತೂಗುಯ್ಯಲೆ ಒಲಾದನು. ಅನಿವಾರ್ಯ ಹೋಗಬೇಕು, ಆದರೆ ಲಕ್ಷ್ಮಣನಿಗೆ ಹೊರಡಲಿಕ್ಕೆ ಮನಸ್ಸು ಬರೋದಿಲ್ಲ. ಮನಸ್ಸು ಹಿಂದಕ್ಕೆ ಬರ್ತಾ ಇದೆ, ಹೋಗಬೇಕು ಅಯೋಧ್ಯೆ ಕಡೆಗೆ ಅಂತ ಹೆಜ್ಜೆ ಹಾಕ್ತಾನೆ. ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ, ಬಿಟ್ಟರೆ ಅವನ ಮನಸ್ಸು ಹಿಂದಕ್ಕೆ ಸೀತೆ ಇದ್ದಲ್ಲಿಗೆ ಇದ್ಬಿಟ್ಟಿದೆ. ಹೇಗೆ ಈ ತಾಯಿಯನ್ನು ಬಿಟ್ಟು ಹೋಗಲಿ? ಜನಾಪವಾದದ ನಿಂದನೆಗಾಗಿ ರಾಮ ಬಿಟ್ಬ ಕಾಡಿನಲ್ಲಿ ಅಂತ ಹೇಳಿದರು. ಅಲ್ಲಿ ತನಕ ಅವನು ಹೇಗೋ ತಡ್ಕೊಂಡಿದ್ದ. ಆದರೆ ಬಿಟ್ಟು ಹೊರಡಲೇಬೇಕು ಅನ್ನುವಾಗ ಅವನಿಗೆ ಮನಸ್ಸು ಬರೋದಿಲ್ಲ. ಹೆಜ್ಜೆ ಅಯೋಧ್ಯೆ ಕಡೆಗಾದರೂ ಮನಸ್ಸು ಹಿಂದಕ್ಕೆ ಹೋಗ್ತಾ ಇದೆ. ಹಾಗಂತ ಅವನಿಗೆ ಮುಂದಕ್ಕೆ ಹೋಗೋದು ಅನಿವಾರ್ಯ. ಯಾಕೆಂದರೆ ಎಂದೂ ಅಗಲದ ಅಣ್ಣನ ಕಡೆಗೆ ಹುಟ್ಟಿದಾರಬ್ಬೆ ಅವನ ಅಣ್ಣ ರಾಮನನ್ನು ಬಿಟ್ಟು ಇರಲೇ ಇಲ್ಲ. ಅಲ್ಲಿ ಹೋಗಲೇಬೇಕು, ಸೇರಿಕೊಳ್ಳಲೇಬೇಕು, ಅನಿವಾರ್ಯ. ಹಾಗಂತ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ.
ಆ ಹೊತ್ತಿನಲ್ಲಿ ಅವನಿಗೆ ಅನಿಸ್ಬಿಡ್ತಂತೆ, ಇದೆಂಥ ಜನ್ಮ ನನ್ನದ್ದು, ಈ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ. ನಿಷ್ಠುರದ ಬಾಳ್ಕೆಯಂ ಸುಡಲೆನುತ, ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಲಿ. ಮನಸ್ಸಿಲ್ಲದೆ ಇರುವಂಥ ಮನಸ್ಸಿನ ಕಾರ್ಯವನ್ನು ಮಾಡಬೇಕಲ್ಲ. ಅವಳಲ್ಲಿ ತಪ್ಪಿಲ್ಲ, ಅಪರಾಧ ಇಲ್ಲ ಅಂತ ಗೊತ್ತಿದ್ರೂ ಬಿಡಬೇಕು. ಈ ಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೋಗೋದಾದ್ರೂ ಹೇಗೆ, ಇದಕ್ಕಿಂತ ನನಗೆ ಸಾವೇ ಒಳ್ಳೆಯದು ಅಂತ ಅವನಿಗೆ ತೋರ್ತಂತೆ. ಯೋಚನೆ ಮಾಡಿದಂಥವನು, ಇನ್ನೇನು ಮಾಡಲಿಕ್ಕೆ ಆಗದಿದ್ದರೆ ಹೋಗಲಿ, ತನ್ನ ಒಡಲನ್ನೇ ಸೀಳಿ 2 ಭಾಗ ಮಾಡ್ಕೊಂಡು ತಾನು ಪ್ರಾಣವನ್ನೇ ಕಳ್ಕೊಂಡ್ಬಿಡ್ಲೆ. ಇವಳನ್ನು ಬಿಟ್ಟು ಹೋಗುವ ದೋಷಕ್ಕಿಂತ ತನಗಿದೇ ಲೇಸು ಅಂತ ಅವನಿಗೆ ತೋರಿತು. ಆದರೆ ಅಣ್ಣನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ಮನಸ್ಸು ಹಿಂದಕ್ಕೆ ಬಂದರೂ ಕೂಡ ಅವನು ಅಣ್ಣನ ಕಡೆಗೆ ಹೋಗ್ತಾ ಇದ್ದಾನಂತೆ. ಒಂದು ಸರಿ ನೋಡ್ತಾನೆ ಈ ಕಡೆ ತಿರುಗಿ, ಧೂಳು ಕಾಯದೋಳು ಹತ್ತಿ ಹೊರಳುವ ಸೀತೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳೆ, ಸಂಕಟ ಪಡ್ತಾ ಇದ್ದಾಳೆ. ಒಂದು ಸಾರಿ ಸೀತೆ ನೋಡ್ತಾನೆ, ಇನ್ನೊಂದು ಸಾರಿ ಅಯೋಧ್ಯೆಗೆ ಹೋಗಬೇಕು ಅಂತ ಅಣ್ಣನ ನೆನಪು ಮಾಡ್ಕೊಳ್ತಾನೆ. ಹೀಗೆ ಅವನ ಮನಸ್ಸು ತೂಗುತ್ತಾ ಉಯ್ಯಾಲೆ ಆಗ್ತಾ ಇದೆಯಂತೆ. ಅತ್ತ ಹೋಗಲು ಆರ, ಇತ್ತ ಇರಲೂ ಆರ. ಆ ಸ್ಥಿತಿಯಲ್ಲಿದ್ದಂಥ ಲಕ್ಷ್ಮಣ ತಿರುಗಿ ನೋಡಿದಾಗ ಈ ಕಡೆಯಲ್ಲಿ ಸೀತೆ ಕೂಗ್ತಾ ಇದ್ದಾಳೆ, ಚೀರಾಡ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ, ಹೊರಳ್ತಾ ಇದ್ದಾಳೆ, ಆಯಾಸಗೊಂಡು ಬೀಳ್ತಾ ಇದ್ದಾಳೆ. ಏನೇ ಇದ್ದರೂ ಕೂಡ ಅವನು ಅಣ್ಣನ ಆಜ್ಞೆ ತನಗೆ ಶಿರೋಧಾರ್ಯ ಅಂತ ತಿಳಿದು ಮುಂದಕ್ಕೆ ಆ ಕಡೆ ಹೊರಟೋಗ್ಬಿಟ್ಟ. ಅವನು ಹೊರಟೋಗೋದನ್ನು ಲಕ್ಷ್ಮೀಶ ಕವಿ ವರ್ಣನೆ ಮಾಡ್ತಾನೆ. ಕಾಯನೆಡಗರು ಬಿಚ್ಚುವಂತೆ, ತಾಯನೆಡಗರು ಬಿಚ್ಚುವಂತೆ, ಒಯ್ಯನೊಯ್ಯನೆ ಅತ್ಯಾಯಾಸದಿಂದ ಅಗಲು ಅಮರ ನದಿಯಂ ದಾಟಿ ರಾಯಕ್ಕೆ ದುಃಖಾರ್ತನಾಗಿ, ರಾಯಕ್ಕೆ ದುಃಖಾರ್ತನಾಗಿ ಸೌಮಿತ್ರಿ ಸಾಗಿದನತ್ತನು ಇವಳಿತ್ತಲು ಬಾಯಾರಿ ಕಂಗೆಟ್ಟು ಲಕ್ಷ್ಮಣನ ತಲೆ ಸುಳಲು ಆಯಂದೊಂದು ಭಯಶೋಕದಿಂದ ಅಸವಳಿದು ಕಾಯಮರೆದು ಅವನಿಗೊರಗಿದಳು, ಕಾಯಮರೆದು ಅವನಿಗೊರಗಿದಳು. ಮೂಲವಂ ಕೊಯ್ದ ಎಳೆಯ ಬಳ್ಳಿಯಂತೆ, ಕಾಯಮಂ ಮರೆದು ಅವರಿಗೆ ಒರಗಿದಳು. ಮೂಲವಂ ಕೊಯ್ದ ಎಳೆಯ ಬಳ್ಳಿಯಂತೆ. ಈ ಪದ್ಯ ಬಹಳ ಸುಂದರವಾಗಿದೆ. ಇದು ಲಕ್ಷ್ಮಣನ ಸ್ಥಿತಿಯಿಂದ ಆರಂಭವಾಗಿ ಸೀತೆಯ ಸ್ಥಿತಿಗೆ ಬಂದು ನಿಲ್ಲುತ್ತೆ. ತಾಯಿಯನ್ನು ಎಳೆಗರು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ, ತಾಯಿ ಬಳಿಗೆ ಇರಬೇಕು ಅಂತ ಬಯಸುತ್ತೆ. ಆದರೆ ಅನಿವಾರ್ಯವಾಗಿ ಯಾರಾದರೂ ಹಗ್ಗ ಕಟ್ಟಿ ಆ ಕರುವನ್ನು ಎಳ್ಕೊಂಡು ಹೋಗ್ತಾ ಇದೆ, ಎಷ್ಟು ಸಂಕಟ ಪಟ್ಕೊಂಡು ಹೋಗುತ್ತೆ ಅದು. ಸೀತೆಯನ್ನು ಲಕ್ಷ್ಮಣ ತಾಯಿ ಅಂತ ಭಾವಿಸಿಕೊಂಡವನು. ಹಾಗೆ ತಾಯಿಯನ್ನು ಬಿಟ್ಟು ಹೋಗಲಿಕ್ಕೆ ಲಕ್ಷ್ಮಣನಿಗೆ ಮನಸ್ಸಿಲ್ಲ. ಅದು ಹೇಗೆ ಅಂತಂದರೆ, ತಾಯಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ಇರುವಂಥ ಎಳೆ ಕರುವಿನ ರೀತಿಯಲ್ಲಿ ಅಂತ. ಆದರೆ ಅಣ್ಣನ ಆಜ್ಞೆ ಎನ್ನುವಂಥ ಹಗ್ಗ ಲಕ್ಷ್ಮಣನನ್ನು ಎಳೆದುಕೊಂಡು ಹೋಗ್ತಾ ಇದೆ. ಈ ರೀತಿಯಲ್ಲಿ ಬಹಳ ಪ್ರಯಾಸದಿಂದ ಅವನು ಗಂಗಾ ನದಿಯನ್ನು ದಾಟಿಕೊಂಡು ಆ ಕಡೆಗೆ ಹೋದ. ಅಷ್ಟು ಹೊತ್ತಿನ ತನಕ ಲಕ್ಷ್ಮಣ ಇದ್ದಾನೆ ಎನ್ನುವಂಥ ಒಂದು ಧೈರ್ಯ ಇತ್ತು ಸೀತೆಗೆ. ಈಗ ಲಕ್ಷ್ಮಣನೂ ಹೊರಟು ಹೋಗ್ಬಿಟ್ನಲ್ಲ, ಅವಳಿಗೆ ಭಯ ಶೋಕ ಎಲ್ಲವೂ ಹೆಚ್ಚಾಗಿ ಅವಳು ಮೂರ್ಛಾಗತಳಾಗಿ ಬಿದ್ದುಬಿಟ್ಲು. ಅದು ಹೇಗೆ ಅಂತಂದರೆ, ಈ ಎಳೆಯ ಬಳ್ಳಿಯನ್ನು ಬೇರನ್ನು ಕತ್ತರಿಸಿ ಬಿಟ್ಟಾಗ ಹೇಗೆ ಬಿಸಿಲಿನ ಝಳಕ್ಕೆ ಅರೆ ಕ್ಷಣದಲ್ಲಿ ಬಾಡಿ ಹೋಗ್ತದೆ, ಆ ಕ್ಷಣದವರೆಗೆ ನಳನಳಿಸಿಕೊಂಡು ಇದ್ದಂತಹ ಬಳ್ಳಿ ಬೇರನ್ನು ಕೊಯ್ದ ಕ್ಷಣಕ್ಕೆ ಹೇಗೆ ನಳನಳಿಸಿಕೊಂಡಂತಹ ಬಳ್ಳಿ ಕತ್ತರಿಸಿ ಹೋಗ್ಬಿಡುತ್ತೆ. ಹಾಗೆ ಸೀತೆ ಬೇರನ್ನು ಕತ್ತರಿಸಿದಂಥ ಬಳ್ಳಿಯ ಹಾಗೆ ಬಿದ್ದು ಅಂತ. ಸೀತೆಯ ಬೇರು ಅಯೋಧ್ಯೆ. ಇಷ್ಟು ಹೊತ್ತಿನ ತನಕ ಅಯೋಧ್ಯೆಗೆ ಒಂದು ನಂಟುತನ ಇತ್ತು, ಒಂದು ಬೇರಿತ್ತು, ಒಂದು ತಂತು ಇತ್ತು. ಈಗ ಅದು ಕತ್ತರಿಸಿ ಹೋಗ್ಬಿಡ್ತು. ಲಕ್ಷ್ಮಣನ ಬಿಟ್ಟು ಹೋಗ್ಲಿಕ್ಕಾಗಿಯೇ ಬಂದವನಾಗಿದ್ದರೂ ಅವನು ಅಯೋಧ್ಯೆಯವನೇ ಅಲ್ವೇ.
ಅಯೋಧ್ಯೆಯ ಕೊನೆಯ ಕೊಂಡಿಯೂ ಕೂಡ ಸೀತೆಯ ಪಾಲಿಗೆ ಇಲ್ಲಿ ಕಳ್ಸೋಗ್ಬಿಡ್ತಾ, ಕೊನೆಯ ಬೇರು ಹೊರಟೋಗ್ಬಿಡ್ತಾ. ಆಗ ಸಹಜವಾಗಿ ಅವಳು ಬೇರು ಕತ್ತರಿಸಿದ ಬಳ್ಳಿ ಹಾಗೆ ಬಿದ್ದುಬಿಟ್ಲು. ಈ ಕಡೆಯಲ್ಲಿ ತಾಯಿಯನ್ನು ಬಿಟ್ಟು ಎಳೆಗರು ಹೋದಾಗ ಅವನು ಹೋಗ್ತಾ ಇದ್ದಾನೆ, ಈ ಕಡೆಯಲ್ಲಿ ಮತ್ತೊಂದೆಡೆಯಲ್ಲಿ ಬೇರು ಕತ್ತರಿಸಲ್ಪಟ್ಟಂಥ ಬಳ್ಳಿ ಹಾಗೆ ಸೀತೆ ಬಿದ್ದುಬಿಟ್ಲು, ಮೂರ್ಛಾಗತಳಾಗಿ ಬಿದ್ದುಬಿಟ್ಲು. ಈ ಸಂದರ್ಭವನ್ನು ಆಯ್ದುಕೊಂಡು ಲಕ್ಷ್ಮೀಶ ಕವಿ ಚಿತ್ರಣವನ್ನು ಕೊಡ್ತಾನೆ. ಸೀತೆ ಮೂರ್ಛಾಗತಳಾಗಿ ಬಿದ್ದಾಗ ಏನಾಯಿತು ಅಲ್ಲಿ? ಅರಸ ಕೇಳು, ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳ್ ಧರಣಿಸುತಯಂ ಬಳಸಿ ನಿಂದು ಮೈಯುಡಗಿ ಜೋಲ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನೆ ತೊರೆದು ಕೊರಗುತ್ತಿದ್ದವು ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿದ್ದವು. ಶೋಕ ಭಾರದಿ ಕಲ್ಲುಗಳ್ ಕರಗುತ್ತಿದ್ದವು. ಶೋಕ ಭಾರದಿ ಕಲ್ಲುಗಳ್ ಕರಗುತ್ತಿದ್ದವು. ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಮೂರ್ಛಾಗತಳಾಗಿ ಬಿದ್ದಂಥ ಸೀತೆಯ ಬಳಿ ಆ ಕಾಡಿನಲ್ಲಿ ಇದ್ದಂತಹ ಪ್ರಾಣಿಗಳೆಲ್ಲ ಬಂದು ನಿಂತ್ಕೊಂಡ್ವಂತೆ. ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳು ಸೀತೆಯನ್ನು ಬಳಸಿ ಬಂದು ನಿಂತ್ಕೊಂಡು, ಹಾಗಂತ ಆ ಪ್ರಾಣಿಗಳ ಸ್ಥಿತಿಯೂ ಅದೇ ಆಗಿದೆ. ಅಲ್ಲಿಯ ತನಕ ಬಲಾಢ್ಯವಾದಂಥ ಪ್ರಾಣಿಗಳೇ ಅವು ಆಗಿದ್ದರೂ ಕೂಡ ಅತ್ಯಂತ ದೀನ ಸ್ಥಿತಿಯಲ್ಲಿರುವಂಥ ಸೀತೆಯ ಬಳಿ ಬಂದಾಗ ಅವುಗಳೂ ಕೂಡ ಮೈ ಹುಡುಗಿ ತಮಗೆ ಶಕ್ತಿ ಇಲ್ಲ ಅಂತ ಅವುಗಳಿಗೂ ಅನ್ನಿಸುವಾಗ ಆಗಿಬಿಟ್ಟಿದೆಯಂತೆ. ಆಮೇಲೆ ಅಲ್ಲಿ ಹುಲಿಯೂ ಜಿಂಕೆಯೂ ಏಕಕಾಲದಲ್ಲಿ ಬಂದು ನಿಂತರೂ ಕೂಡ ಅವುಗಳ ನಡುವೆ ಈಗ ವೈರ ಇಲ್ಲ. ನಿಜ ವೈರವಂ ಮರೆತು, ಅಂದರೆ ತಮ್ಮ ತಮ್ಮ ಗುಣ ಸ್ವಭಾವಗಳನ್ನೆಲ್ಲ ಮರೆತು ಬಿಟ್ಟಿದ್ದಾವೆ. ಯಾಕೆಂದರೆ ಅವುಗಳೆಲ್ಲ ಸೀತೆಯನ್ನು ಮಾತ್ರ ನೋಡ್ತಾ ಇದ್ದಾವೆ. ತಾವು ಯಾರು ಏನೋ ಅದು ಯಾವುದೂ ಅವುಗಳಿಗೆ ಅರಿವಿಲ್ಲ. ಅದರ ಜೊತೆಗೆ ಹುಲ್ಲು ಮೇವುಗಳನ್ನು ತೊರೆದು ಆಹಾರವನ್ನು ಬಿಟ್ಟಿದ್ದಾವಂತೆ. ಕೊರಗುತ್ತಿದ್ದವು, ಅಯ್ಯೋ ಇವಳಿಗೆ ಹೀಗಾಗ್ಬಿಡುತ್ತೆ ಅಂತ. ಸೀತೆ ಯಾರೋ, ಎಲ್ಲಿಂದ ಬಂದ್ಲೋ, ಯಾಕಾಗ ಅವಳನ್ನು ಬಿಟ್ಲು, ಯಾರು ಬಿಟ್ಟರು, ಇದೆಲ್ಲ ಏನಾದರೂ ಪಕ್ಷಿ ಪ್ರಾಣಿಗಳಿಗೆ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ಆದರೆ ಆ ಸ್ಥಿತಿಯಲ್ಲಿರುವ ಅವಳನ್ನು ನೋಡಿ ಭಾಷೆ ಬರದೇ ಇರುವಂಥ ಪ್ರಾಣಿಗಳಿಗೂ ಕೂಡ ಈ ಮರುಕ ಹುಟ್ಟುಬಿಟ್ಟಿದೆ. ಅಯ್ಯೋ ಇವಳಿಗೆ ಹೀಗೆ ಆಗಬಾರ್ದಾಗಿತ್ತು ಎನ್ನುವುದು ಮಾತ್ರ ಅವರ ಮನಸ್ಸಿನಲ್ಲಿದೆ. ಕೊರಗುತ್ತಿದ್ದವು. ಆಮೇಲೆ ಸಮೀಪದಲ್ಲಿರ್ತಕ್ಕಂತಹ ಬಳ್ಳಿಗಳೆಲ್ಲ ಸ್ವರಗುತ್ತಿದ್ದವು. ಈಗ ಪಕ್ಷಿ ಪ್ರಾಣಿಗಳ ಸ್ಥಿತಿಯೇನೋ ಹೀಗಾಗ್ಬಿಡ್ತು. ಅವುಗಳು ಕೊರಗ್ತಾ ಇದ್ದಾವೆ, ಬಳ್ಳಿಗಳು ಸ್ವರಗ್ತಾ ಇದ್ದಾವೆ. ಅದಕ್ಕಿಂತಲೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾನೆ ಲಕ್ಷ್ಮೀಶ ಕವಿ. ಸೀತೆಯರ ಸ್ಥಿತಿಯನ್ನು ನೋಡಿ ಕಲ್ಲುಗಳು ಕರಗುತ್ತಿದ್ದವು. ಅಲ್ಲಿದ್ದಂಥ ಕಲ್ಲುಗಳು ಕೂಡ ಕರಗ್ತಾ ಇದ್ದಾವಂತ. ಅಯ್ಯೋ ಇವಳಿಗೆ ಹೀಗಾಗ್ಬಿಡ್ತಲ್ಲ ಅಂತ. ಯಾಕಿರ್ಬೋದು? ಲಕ್ಷ್ಮಣನ ಎದುರು ಸೀತೆ ಹೇಳಿದ್ದಾಳೆ, ನೀನು ಇನ್ನು ಇರಲು ಬೇಡ, ಈ ಕಾಡಿನ ಉಗ್ರ ಜಂತುಗಳಲ್ಲಿ ತನಗೆ ನೆರವುಂಟು, ನಾನು ಇನ್ಮೇಲೆ ಕಾಡಿನ ಪ್ರಾಣಿಗಳ ಜೊತೆಗೆ ಬದುಕೊಂಡಿರ್ತೀನಪ್ಪ, ನೀನು ಹೋಗು ಅಂತ ಹೇಳಿದ್ದಲ್ಲ, ಅದಕ್ಕಾಗಿ ಏನಾದರೂ ಅವು ಬಂದುವೆ ಅಲ್ಲ. ಅಥವಾ ಹೋಗುವಾಗ ಲಕ್ಷ್ಮಣ ಹೇಳಿದ್ನಲ್ಲ, ವಿಪಿನದ ಅಭಿಮಾನಿ ದೇವತೆಗಳಿಗೆ ನಾನು ಹೋಗ್ತಾ ಇದ್ದೀನಿ, ನೀವೆಲ್ಲ ಇನ್ಮೇಲೆ ಸೀತೆಯನ್ನು ನೋಡ್ಕೋಬೇಕು ಅಂತ ಕೈ ಮುಗಿದು ಹೇಳಿದ್ನಲ್ಲ, ಆ ಲಕ್ಷ್ಮಣನ ಕೋರಿಕೆಗಾಗಿ ಇವೆಲ್ಲ ಏನಾರು ಬಂದು ನಿಂತ್ಕೊಂಡ್ವೆ ಸೀತೆಯನ್ನು ನೋಡಲಿಕ್ಕಾಗಿ ಅಂತ ಕೇಳಿದರೆ ಅದೂ ಅಲ್ಲ. ಯಾಕಾಗಿ ಅವೆಲ್ಲ ಹಾಗೆ ಮಾಡ್ತಾ ಇದ್ದಾವೆ ಅಂತಂದರೆ, ಜಗದೋಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಇದು ಅದ್ಭುತವಾದಂಥ ಉದ್ಗಾರ. ಈ ಪ್ರಾಣಿಗಳ, ಈ ಬಳ್ಳಿಗಳ ನಡವಳಿಕೆಗೆ ಇದು ಕಾರಣ. ಲಕ್ಷ್ಮೀಶ ಕವಿ ಕೊನೆಯಲ್ಲಿ ಅದನ್ನು ಇಟ್ಟಿದ್ದಾನೆ. ಈಗ ಅದನ್ನು ಇಟ್ಕೊಂಡು ನಾವು ಹಿಂದಕ್ಕೆ ಬಂದರೆ, ಈ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಕಷ್ಟ ಆದರೆ ಯಾರಾದರೂ ಅದನ್ನು ಸೈರಿಸ್ತಾರೆಯೇ? ಅವ್ರು ನಮ್ಮ ಹತ್ರ ಬಂದು ಕೇಳ್ಕೊಳ್ಳಿ, ಯಾಚನೆ ಮಾಡಲಿಕ್ಕೆ ಯಾರೂ ಕಾಯೋದಿಲ್ಲ. ಒಳ್ಳೆಯವರಿಗೆ ಕಷ್ಟ ಬಂದರೆ ಮಿಡಿಯುವ ಹೃದಯ ಇದ್ದವರು ತಾವಾಗಿ ಅವ್ರ ಬಳಿ ಹೋಗ್ತಾರೆ. ಅವ್ರು ಬೇಕಾದ್ರೆ ಮತ್ತೆ ಕೇಳ್ಕೊಂಡು ಬರಲಿ ಅಂತ ಯಾರೂ ಕಾಯೋದಿಲ್ಲ. ಹಾಗೆ ಜಗದೋಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಸಜ್ಜನರಿಗೆ ಕಷ್ಟ ಬಂತು ಅಂತಲೇ ಎಲ್ಲರೂ ಬರ್ತಾರೆ, ಬರಬೇಕು. ಅದು ಜೀವದ ಲಕ್ಷಣ. ಅದು ಈ ಕಾಡಿನಲ್ಲಿ ಕಾಣ್ತಾ ಇದೆ ಅಂತ ಲಕ್ಷ್ಮೀಶ ಕವಿ ಹೇಳ್ತಾನೆ.
ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಅವನು ಹೇಳ್ತಾನೆ, ಅಲ್ಲಿರುವಂತಹ ಆ ದುಂಬಿಗಳೆಲ್ಲ ಇದ್ದಾವಲ್ಲ, ಮೊರೆಯಲೊಲ್ಲವೋ ತುಂಬಿ ಕುಣಿಯಲೊಲ್ಲವೋ ನವಿಲು, ಮೊರೆಯಲೊಲ್ಲವೋ ತುಂಬಿ ಕುಣಿಯಲೊಲ್ಲವೋ ನವಿಲು, ಬೆರೆಯಲೊಲ್ಲವೋ ಕೋಗಿ ನಡೆಯಲೊಲ್ಲವೋ ಹಂಸೆ, ಕರೆಯಲೊಲ್ಲವೋ ಪಿಕಂ ನುಡಿಯಲೊಲ್ಲವೋ ಶುಕಂ, ನಲಿಯಲೊಲ್ಲವೋ ಚಕೋರಿ, ನೆರೆಯಲೊಲ್ಲವೋ ಹರಿಣಿ, ಒರೆಯಲೊಲ್ಲವೋ ಕರಿಣಿ, ಒರೆಯಲೊಲ್ಲವೋ ಚಮರಿ, ಮೆರೆಯಲೊಲ್ಲವೋ ಸಿಂಗಂ, ಅರರೆ ಜಾನಕಿಯ ಶೋಕಂ, ಜಾನಕಿಯ ಶೋಕಂ ತಮ್ಮದೆಂದು, ಜಾನಕಿಯ ಶೋಕಂ ತಮ್ಮದೆಂದು, ಆಕೆಯಂಗವಂ ನೋಡಿ ನೋಡಿ. ಅಲ್ಲಿರುವಂಥ ತುಂಬಿಗಳಿಗೆ ಇವತ್ತು ಝೇಂಕಾರವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಮೊರೆಯಲೊಲ್ಲವೂ ತುಂಬಿ, ನವಿಲುಗಳು ನರ್ತನಕ್ಕೆ ಹೆಸರಾದವು. ತಮ್ಮ ಗರಿಗಳನ್ನು ಬಿಚ್ಚಿ ನರ್ತನವನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ನವಿಲುಗಳಿಗೆ ಇವತ್ತು ನರ್ತನ ಬೇಡವಾಗಿದೆಯಂತೆ. ಆಮೇಲೆ ಕೋಗಿಲೆಗೆ ಇವತ್ತು ಹಾಡಬೇಕು ಅಂತ ಅನಿಸೋದಿಲ್ಲ, ಹಂಸಕ್ಕೆ ನಡೆಯಬೇಕು ಅಂತ ಅನಿಸೋದಿಲ್ಲ. ಅಂದರೆ ಈ ಎಲ್ಲ ಒಂದೊಂದು ಜೀವವೂ ಕೂಡ ಒಂದೊಂದು ವಿಧವಾದಂಥ ಕ್ರಿಯೆಗೆ ಹೆಸರಾದದ್ದು. ಕೋಗಿಲೆ ಹಾಡಲಿಕ್ಕೆ, ದುಂಬಿ ಮೊರೆಯಲಿಕ್ಕೆ, ಹಂಸ ನಡಿಗೆಗೆ, ಆಮೇಲೆ ಗಿಳಿ ನುಡಿಯಲಿಕ್ಕೆ. ಆದರೆ ಇವತ್ತು ಯಾರಿಗೂ ಯಾವುದಕ್ಕೂ ಮನಸ್ಸಿಲ್ಲ, ಏನೂ ಬೇಡ ಅಂತ ಅನಿಸ್ಬಿಟ್ಟಿದೆ ಅಂತ. ಯಾಕೆಂದ್ರೆ ಸೀತೆಗೆ ಇಷ್ಟು ಕಷ್ಟ ಆಗ್ಬಿಟ್ಟಿದೆಯಲ್ಲ, ಇವಳಿಗೆ ಇಷ್ಟು ಕಷ್ಟ ಆಗ್ಬಿಟ್ಟಿದೆಯಲ್ಲ ಅಂತ. ಮೆರೆಯಲೊಲ್ಲವೂ ಸಿಂಗಂ, ಕಾಡಿಗೆ ತಾನೇ ರಾಜನೆನ್ನುವಂಥ ಒಂದು ಗಾಂಭೀರ್ಯ. ಅಂತಹ ಸಿಂಹಕ್ಕೆ ಇವತ್ತು ಗಾಂಭೀರ್ಯ ಬೇಡ ಆಗಿದೆ, ಮೆರೆಯಬೇಕು ಅಂತ ಅನಿಸೋದಿಲ್ಲ, ಅದು ದೀನವಾಗಿ ನಿಂತುಬಿಟ್ಟಿದೆ ಅಂತ. ಸಿಂಹ ದೀನವಾಗಿ ನಿಲ್ಲೋದು ಬಹಳ ಅಪರೂಪ, ಸಾಧ್ಯವೇ ಇಲ್ಲ ಕಲ್ಪನೆಗೆ. ಸಿಂಹ ಅಂತಂದರೆ ಒಂದು ವೈಭವ, ಅದು ಒಂದು ಗಾಂಭೀರ್ಯ, ಒಂದು ಅಟ್ಟಹಾಸ, ಒಂದು ಅಬ್ಬರ. ಆದರೆ ಇವತ್ತು ಸಿಂಹಕ್ಕೂ ಕೂಡ ಅಬ್ಬರ ಬೇಡವಾಗಿದೆಯಂತೆ. ಹೀಗೆ ಯಾರಿಗೂ ಕೂಡ ಆಹಾರ ಬೇಡ, ಹಾಡು ಬೇಡ. ಯಾಕೆ? ಮನಸ್ಸಿಗೆ ಸಂತೋಷ ಇಲ್ಲ. ಮನಸ್ಸಿಗೆ ಸಂತೋಷ ಉಲ್ಲಾಸ ಇದ್ದರೆ ತಾನೇ ಹಾಡಬೇಕು, ನಲಿಯಬೇಕು, ನರ್ತನ ಮಾಡಬೇಕು ಅಂತ ಅನಿಸೋದು. ಸೀತೆಗೆ ಬಂದಂಥ ಕಷ್ಟವನ್ನು ನೋಡಿದಂಥ ಅವುಗಳಿಗೆ ಮನಸ್ಸೇ ಹಾಳಾಗಿ ಹೋಗ್ಬಿಟ್ಟಿದೆ. ಜಾನಕಿಯ ಶೋಕಂ ತಮ್ಮದೆಂದು ಆಕೆಯ ಅಂಗಮಂ ನೋಡಿ ನೋಡಿ. ಇದು ಅವಳ ದುಃಖ ಅಲ್ಲ, ನಮ್ಮ ದುಃಖ ಅಂತ. ಇದು ಸಜ್ಜನರ ಸ್ವಭಾವ. ಪ್ರಪಂಚದಲ್ಲಿ ಎಷ್ಟೋ ಬಾರಿ ಮನುಷ್ಯನಿಗೂ ಕೂಡ ಮನುಷ್ಯತ್ವವನ್ನು ಪ್ರಾಣಿಗಳು ಹೇಳ್ಕೊಡ್ತಾವೆ ಅಂತ ಒಂದು ಮಾತಿದೆ. ಇನ್ನೊಬ್ಬರ ದುಃಖವನ್ನು ನಾವು ಹೊರಗೆ ನಿಂತು ನೋಡುವುದಲ್ಲ, ಆ ದುಃಖವನ್ನು ನಮ್ಮ ದುಃಖ ಅಂತ ನಾವು ಭಾವಿಸಿಕೊಳ್ಬೇಕು ಅಂತ ಇದರ ಅರ್ಥ. ಜಾನಕಿಯ ಶೋಕಮಂ ತಮ್ಮ ಶೋಕವೆಂದು ಭಾವಿಸಿಕೊಂಡು ಆ ಪ್ರಾಣಿ ಪಕ್ಷಿಗಳೆಲ್ಲ ದೀನವಾಗಿ ಆರ್ತವಾಗಿ ಅಲ್ಲಿ ನಡ್ಕೊಳ್ತಾ ಇದ್ದಾವಂತೆ. ಬರೀ ದೀನವಾಗಿ ಆರ್ತವಾಗಿದ್ದರೆ ಸಾಕೆ, ಜಾನಕಿಯ ಶೋಕವನ್ನು ನೋಡಿ ಕಣ್ಣೀರನ್ನು ಹಾಕಿದರೆ ಸಾಕೆ. ಆ ಜಾನಕಿಗೆ ಶುಶ್ರೂಷೆ ಮಾಡಬೇಕಲ್ಲ, ಆರೈಕೆ ಮಾಡಬೇಕಲ್ಲ. ಅದಕ್ಕಾಗಿ ಬೀಸಿದವು ಬಾಲದಿ ಚಮಲಿಗಳು ಚಮರಮಂ, ಪಾಸಿದವು ಕರಿಗಳೆಳದಳಿದ ಮೃದು ತಲ್ಪಮಂ, ಸೂಸಿದವು ಸಾರಸಂಗಳ್ ತಮ್ಮ ಗರಿಗಳಂ ತೋರು ತಂದಂಬುಗಳನ್ನು, ಆ ಸಿರಿಮೊಗಕ್ಕೆ ಬಿಸಿಲಾಗದಂತೆ, ಆ ಸಿರಿಮೊಗಕ್ಕೆ ಬಿಸಿಲಾಗದಂತೆ, ಆಗಸದೊಳ್ ಓಸರಿಸದಂಚೆಗಳೆರಂಕೆಯನ್ ಅಗಲ್ಚಿ ನಳಲಾಸೆಗೈದುವು. ರಾಘವನ ರಾಣಿ ದುಃಖ ಸಂತಪ್ತೆಯಾಗಿರುತ್ತಿರಲ್ಕೆ, ರಾಘವನ ರಾಣಿ ದುಃಖ ಸಂತಪ್ತೆಯಾಗಿರುತ್ತಿರಲ್ಕೆ, ಚಮರೆಗಳು ಚಮರಮನ್ ಬಾಲದಿನ್ ಬೀಸಿದವು, ಪಾಸಿದವು ಕರಿಗಳೆಳೆದರಿದ ಮೃದು ತಲ್ಪಮನ್, ಸಾರಸಂಗಳ್ ಸೂಸಿದವು ತಮ್ಮ ಗರಿಗಳಂ ತೋದು ತಂದಂಬುಗಳನ್ನು, ಆ ಸಿರಿ ಮೊಗಕ್ಕೆ ಬಿಸಿಲಾಗದಂತೆ,
ಆಗಸಗಳು ಸರಿಸದ ಅಂಚೆಗಳ ರಂಕೆಯ ಅಗಲ್ಚಿ ನೆಳಲಾಸೆಗೈದವು ರಾಘವನ ರಾಣಿ ದುಃಖ ಸಂತಪ್ತೆಯಾಗಿರುತ್ತಿರಲ್ಗೆ. ಇದು ಕಾವ್ಯದ ಭಾವ, ಹಾಗೆ ಸನ್ನಿವೇಶದ ಓಘ ಓಟ ಎರಡೂ ಹೌದು. ಯಾಕೆಂದ್ರೆ ಸ್ವಲ್ಪ ಹೊತ್ತು ಅವೆಲ್ಲ ಅಳ್ತಾ ನಿಂತ್ಕೊಂಡಿದ್ವು, ಈಗ ಒಂದು ಸಾರಿ ಇದ್ದಕ್ಕಿದ್ದಾಗೆ ವಾತಾವರಣ ಚುರುಕಾಗ್ಬಿಡುತ್ತೋ. ಯಾಕೆಂದ್ರೆ ಸೀತೆಗೆ ಶುಶ್ರೂಷೆ ಮಾಡಬೇಕಲ್ಲ, ಆರೈಕೆ ಮಾಡಬೇಕಲ್ಲ ಅಂತೇಳಿ ಅಲ್ಲಿದ್ದಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದೊಂದು ದಿಕ್ಕಿಗೆ ಹೋಗ್ತಾ ಇದ್ದಾವೆ, ಒಂದೊಂದು ಕೆಲಸ ಮಾಡ್ತಾ ಇದ್ದಾವೆ. ಅವ್ರು ಮಾಡ್ತಾ ಇದ್ದಲ್ಲ, ನಾವು ಯಾಕೆ ಅವ್ರು ಆರೈಕೆ ಮಾಡಿ ನಿಂತು ಯಾರೂ ಬಿಡಲಿಲ್ಲ, ಎಲ್ಲರೂ ಉತ್ಸಾಹದಿಂದ ತೊಡ್ಕೊಂಬಿಟ್ಟಿದ್ದಾರಂತೆ. ಚಮರಿ ಮೃಗಗಳು ತಮ್ಮ ಬಾಲವನ್ನು ಬೀಸ್ತಾ ಇದ್ದಾವಂತೆ, ಚಾಮರವನ್ನು ಬೀಸಿದಾಗ ಸ್ವಲ್ಪ ತಂಪಾಗಲಿ, ಶೈತ್ಯೋಪಚಾರವಾಗಲಿ ಅಂತ. ಆಮೇಲೆ ಅಲ್ಲಿದ್ದಂಥ ಆನೆಗಳು ಎಳೆ ಸೊಪ್ಪನ್ನು ತಂದು ಅಲ್ಲಿ ಹಾಸ್ತಾ ಇದ್ದಾವಂತೆ. ಅವಳು ಆ ಕಲ್ಲು ನೆಲದನ್ನ ಬಿದ್ದುಬಿಟ್ಟಿದ್ದಾಳೆ, ಸ್ವಲ್ಪ ಈ ಸೊಪ್ಪಿನ ಮೇಲೆ ಅವಳು ಮಲ್ಕೊಳ್ಳಿ, ಅವಳು ಏನೋ ಸ್ವಲ್ಪ ದೇಹಕ್ಕಾಗುವಂಥ ಆಯಾಸ ಕಡಿಮೆ ಆಗುತ್ತೆ ಅಂತ. ಮೃದು ತಲ್ಪಮಂ, ಮೃದುವಾದ ಹಾಸಿಗೆಯನ್ನು ಮಾಡಿಟ್ಟ ಹಾಗೆ. ಆಮೇಲೆ ಸಾರಸ ಪಕ್ಷಿಗಳು ತಮ್ಮ ಗರಿಗಳನ್ನು ನೀರಿನಲ್ಲಿ ತೋಯಿಸಿಕೊಂಡು ಬಂದು ಅವಳೆದು ತಮ್ಮ ರೆಕ್ಕೆಗಳನ್ನು ಬಡಿದು ನೀರನ್ನು ಚಿಮುಕಿಸ್ತಾ ಇದ್ದಾವಂತೆ. ಅದು ಭಾಳ ಅದ್ಭುತ ಇದೆ. ಸಂಸ್ಕೃತ ಜೈಮಿನಿ ಭಾರತದಲ್ಲಿ ಕೂಡ ಈ ಹೊತ್ತಿನಲ್ಲಿ ಪ್ರಾಣಿ ಪಕ್ಷಿಗಳು ಸೀತೆಗೆ ಆರೈಕೆ ಮಾಡಿದ್ದನ್ನು ಬರೆದಿದ್ದಾರೆ. ಆದರೆ ಲಕ್ಷ್ಮೀಶ ಕವಿ ಅದನ್ನು ಇನ್ನಷ್ಟು ವಿಸ್ತೃತವಾಗಿ, ಇನ್ನಷ್ಟು ಸೊಗಸು ಕೊಟ್ಟು ಬರೆದು ಬಿಟ್ಟಿದ್ದಾನೆ. ಇಷ್ಟು ವಿಶೇಷವಾಗಿ ಇವೆಲ್ಲ ಸಂಸ್ಕೃತ ಜೈಮಿನಿ ಭಾರತದಲ್ಲಿ ಇಲ್ಲ. ಸಾರಸ ಪಕ್ಷಿಗಳು ನೀರಿನಲ್ಲಿ ಹೋಗಿ ಬಾಲವನ್ನು ತಮ್ಮ ರೆಕ್ಕೆಗಳನ್ನು ಅದ್ದೋದು, ಸೀತೆಯ ಬಳಿ ಬಂದು ತಮ್ಮ ಬಾಲವನ್ನು ಬೀಸೋದು. ಆ ನೀರ ಹನಿಗಳು ಬಿದ್ದಾಗ ಸ್ವಲ್ಪ ಶೈತ್ಯೋಪಚಾರ ಆಗುತ್ತೆ, ನೀರನ್ನು ಚಿಮುಕಿಸಿದಾಗುತ್ತೆ, ಎಚ್ಚರ ಬರಲಿ ಇವಳಿಗೆ ಅಂತ. ಇದೆಲ್ಲ ಆದರೆ ಆಗಸದಲ್ಲಿ ಇನ್ನೂ ಎತ್ತರದಲ್ಲಿ ಹಾರುವಂತಹ ಪಕ್ಷಿಗಳು ವಿಶಾಲವಾಗಿ ತಮ್ಮ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸೀತೆಗೆ ಬಿಸಿಲು ಬೀಳದೇ ಇರಲಿ, ಸ್ವಲ್ಪ ತಂಪಾಗಲಿ ಅಂತ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಅಲ್ಲಿ ಸೀತೆ ಮೇಲೆ ನಿಂತುಬಿಟ್ಟಿದ್ದಾವಂತೆ. ಬಿಸಿಲಿನ ಝಳಕ್ಕೆ ಸೀತೆಗೆ ಪ್ರಯಾಸ ಆಗಿಬಿಡುತ್ತೆ ಅಂತ. ಹೇಗೆ ಆ ಪ್ರಾಣಿಗಳೆಲ್ಲ ಸೀತೆಗೆ ಶೈತ್ಯೋಪಚಾರ ಮಾಡ್ತಾ ಇದ್ದಾವೆ ಅಂತಂದರೆ, ಇದು ಕಾವ್ಯದಲ್ಲಿ ಒದಗಿದಂಥ ಸನ್ನಿವೇಶ. ಯಾಕೆಂದರೆ ಅವಳು ಮೂರ್ಛಾಗತಗಳ ಬಿದ್ದಿದ್ದಾಳೆ. ಆ ಸನ್ನಿವೇಶದಲ್ಲಿ ಪಕ್ಷಿಗಳು ಹಾಗೆ ಮಾಡ್ತಾ ಇದ್ದಾವೆ, ಕವಿಗಳು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಇವರೆಲ್ಲ ಮಾಡ್ತಾ ಇದ್ದರೆ, ಯಾಕೆಂದರೆ ರಾಘವನ ರಾಣಿ ದುಃಖ ಸಂತಪ್ತೆ ಆಗಿದ್ದಾಳೆ. ಇಲ್ಲಿ ಎರಡು ಸಂಗತಿ, ಒಂದು ಹೆಣ್ಣು, ಒಂದು ವ್ಯಕ್ತಿ ಆರ್ಥ ಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದ್ರ ಜೊತೆಗೆ ನಮ್ಮ ಕವಿಯ ದೃಷ್ಟಿ ರಾಘವನ ರಾಣಿ ದುಃಖ ಸಂತಪ್ತೆಯಾಗಿ. ರಾಮ ಯಾರು? ಅವನಿಗಾಗಿ ಬದುಕಿದವನ? ರಾಮ ಪ್ರಪಂಚಕ್ಕಾಗಿ ಬದುಕಿದವನು. ಅವನ ಹೆಂಡತಿಗೆ ಹೀಗಾದರೆ ನಾವು ಸುಮ್ಮನಿರಬಾರ್ದು ಅಂತ ಇವರೆಲ್ಲ ಹೀಗೆಲ್ಲ ಮಾಡ್ತಾ ಇದ್ದಾವೆ ಅಂತ. ಇವರೆಲ್ಲ ಹೀಗೆ ಮಾಡ್ತಾ ಇರುವಾಗ ಇವೆಲ್ಲ ಈ ಕಣ್ಣಿಗೆ ಕಾಣುವಂಥ ಭೌತಿಕ ಪ್ರಪಂಚದ ಸಂಗತಿಗಳು, ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲ ಆಯಿತು. ಪಂಚಭೂತಗಳಲ್ಲಿ ಒಂದಾದಂಥ ಗಾಳಿಯು ಏನಾದರೂ ಕೆಲಸ ಮಾಡಬೇಕಲ್ಲ. ಸುರ ನದಿಯ ತೆರೆಯ ನಡುವೆ ಬಿದ್ದೆದ್ದು ಬರಲಾರದಿದ್ದೊಡಂ, ಮತ್ತೆ ಗಂಗೆಯೊಳಲರ್ಧ ಅರವಿಂದ ಗಂಧವತಿ ಭಾರಮಂ ಹೊರಲಾರದಿದ್ದೊಡಂ, ಧರಣಿ ಸುದೆಯ ಪರಿತಾಪಮಂ ತವಿಸದಿರಬಾರದೆಂದು ತರಹರದೊಯ್ಯಯ್ಯ ಐತಂದು ಬೀಸಿತು ಸುಖಸ್ಪರುಷಂ. ಆತಂ ಜಗದೊಳುಪಕಾರಿಯಾದವಂ ತನ್ನ ನೋವಂ ನೋಡ್ಬನ್ನೇ. ಹಿತಕರವಾದಂತಹ ಗಾಳಿ ಬೀಸ್ತಾ ಇದೆಯಂತೆ, ಅದು ದೇಹಕ್ಕೆ ಸುಖ ಸ್ಪರ್ಶವನ್ನು ಉಂಟು ಮಾಡ್ತಾ ಇದೆಯಂತೆ. ಗಾಳಿ ಯಾಕೆ ಹಾಗೆ ಬೀಸ್ತು? ಕವಿ ಒಂದು ಸುಂದರವಾದ ಕಲ್ಪನೆಯನ್ನು ಕೊಡ್ತಾನೆ. ಸುರ ನದಿಯ ತೆರೆಯ ನಡುವೆ ಬಿದ್ದೆದ್ದು. ಯಾಕೆಂದರೆ ಈ ಲಕ್ಷ್ಮೀಶ ಲಯಕ್ಕೆ ಬಹಳ ಪ್ರಾಮುಖ್ಯವನ್ನು ಕೊಟ್ಟಂಥ ಕವಿ. ಒಂದೇ ರೀತಿಯಾದಂಥ ಶಬ್ದಗಳು ಮೇಲಿಂದ ಮೇಲೆ ಬರುವಾಗ ಬಿದ್ದೆದ್ದು ಒಂದು ಜೇಂಕೃತಿ. ಆರಂಭದಲ್ಲಿ ಹೇಳ್ತಾನೆ, ತನ್ನ ಕಾವ್ಯದಲ್ಲಿ ಇರೋದನ್ನು ಶಬ್ದಗಳ ಜೇಂಕೃತಿ, ಗುಯಿ ಹೇಳುವಾಗೆ ಒಂದು ಎರಡೆರಡು ಶಬ್ದಗಳನ್ನು ಒಟ್ಟೊಟ್ಟಿಗೆ ಬಳಸುವಾಗ ಯಾವುದೋ ಒಂದು ಲಯ ಸಿಗುತ್ತೆ ಅದರಲ್ಲಿ ಅಂತ. ಗಂಗಾ ನದಿಯ ದೊಡ್ಡ ದೊಡ್ಡ ತೆರೆಗಳ ಮೇಲೆ ಗಾಳಿ ಬೀಸ್ತಾ ಇದೆಯಂತೆ. ಎಲ್ಲ ನದಿಗಳ ಮೇಲೂ ಗಾಳಿ ಹಾಗೆ ಬರುತ್ತೆ, ಆದರೆ ಎಲ್ಲ ನದಿಗಳಲ್ಲಿಯೂ ಗಂಗಾ ನದಿಯಲ್ಲಿ ಎದ್ದಂತಹ ದೊಡ್ಡ ತೆರೆಗಳು ಏಳೋದಿಲ್ಲ ಅಂತ ಒಂದು ಕಾವ್ಯದ ನಂಬಿಕೆ. ಗಂಗೆ ಅಂತ ಹೇಳಿ ಮಹಾನದಿ. ಸಾಮಾನ್ಯ ನದಿಯ ತೆರೆಗಳಿಗಿಂತಲೂ ಗಂಗಾ ನದಿಯ ತೆರೆ ಭಾಳ ದೊಡ್ಡದು.
ಅಂತಹ ಗಂಗಾ ನದಿಯ ತೆರೆಗಳ ಮೇಲೆ ಗಾಳಿ ಬೀಸ್ತಾ ಇದೆಯಂತೆ. ಎಷ್ಟು ದೊಡ್ಡದು ತೆರೆ ಅಂತಂದರೆ ಕೆಲಸ ಗಾಳಿಗೆ ಮುಂದಕ್ಕೆ ಹೋಗೋಕ್ಕೆ ಆಗೋದ್ರೆ ಬಿದ್ದು ಬಿಡುತ್ತೆ ಗಾಳಿ. ಅಂತಹ ದೊಡ್ಡ ದೊಡ್ಡ ತೆರೆಗಳ ನಡುವೆ ಬಿದ್ದರೆ ಆಗೋದಿಲ್ಲ, ಮುಂದೆ ಹೋಗ್ಬೇಕಲ್ಲ. ಹಾಗಾಗಿ ಬಿದ್ದೆದ್ದು ಬರಲಾರದಿರ್ದೊಡಂ ಬರಲಿಕ್ಕೆ ಆಗೋದಿಲ್ಲ ಅಂತಿದ್ರು ಮತ್ತೆ ಇಲ್ಲಿ ಹೋಗಲೇಬೇಕು ಅಂತ ಹೇಳಿ ಮುಂದೆ ಗಾಳಿ ಬೀಸಿಕೊಂಡು ಬರ್ತಾ ಇದೆಯಂತೆ. ಹಾಗೆ ಗಂಗೆಯ ಮೇಲೆ ಬೀಸಿ ಬರುವಾಗ ಅಲ್ಲಿ ಅರಳಿರ್ತಕ್ಕಂಥ ಅರವಿಂದ ಗಂಧವನ್ನು ತನ್ನಲ್ಲಿ ತುಂಬಿಸಿಕೊಂಡು, ಈಗ ಮೊದಲೇ ಹೋಗ್ಲಿಕ್ಕಾಗೋದಿಲ್ಲ ಗಂಗಾ ನದಿಯ ಹೆದ್ದಾರಿಗಳ ನಡುವೆ, ಅದ್ರ ಮೇಲೆ ಈ ಅರವಿಂದದ ಗಂಧವೂ ಸೇರಿದಾಗ ಸ್ವಲ್ಪ ಮೈ ಭಾರ ಆಗೋಯ್ತು, ಗಾಳಿಗೆ ಭಾರ ಹೆಚ್ಚಾಯಿತು, ಹೊರಲಿಕ್ಕಾಗೋದಿಲ್ಲ. ಹೊರಲಾರದಿರ್ದೊಡಂ ಇಲ್ಲ ಹೋಗಲೇಬೇಕು. ಈ ಸುಖಸ್ಪರ್ಶವನ್ನು ಉಂಟು ಮಾಡ್ತಕ್ಕಂಥ ಅರವಿಂದ ಗಂಧವನ್ನು ಹೊತ್ಕೊಂಡು ಹೋಗಬೇಕು. ಯಾಕೆಂದರೆ ಧರಣಿಸುತೆಯ ಪರಿತಾಪವಂ ತವಿಸದೇ ಇರಬಾರದು. ಈ ಹೊತ್ತಿನಲ್ಲಿ ಸೀತೆಗೆ ನಾನು ಆರೈಕೆ ಮಾಡಲೇಬೇಕು, ಹೋಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಕಷ್ಟ ಆದರೂ ಅಡ್ಡಿಲ್ಲ ಹೋಗಬೇಕು ಅಂತ ಹೇಳಿ ಗಂಗಾ ನದಿಯ ದೊಡ್ಡ ತೆರೆಗಳ ಮೇಲಿಂದ ಅರವಿಂದ ಗಂಧವನ್ನು ಹೊತ್ತುಕೊಂಡು ಸುಖಸ್ಪರ್ಶವನ್ನು ಉಂಟು ಮಾಡ್ತಕ್ಕಂಥ ಗಾಳಿ ಬೀಸಿ ಬರ್ತಾ ಇದೆಯಂತೆ. ಇದ್ರ ಜೊತೆ ಮತ್ತೊಂದು ಸಂಗತಿ ಬರುತ್ತೆ. ಗಂಗಾ ನದಿ ರಭಸವಾಗಿ ಹೊರಡ್ಕೊಂಡು ಬರ್ತಕ್ಕಂಥ ನದಿ, ಅದ್ರ ನಡುವೆ ಕಮಲ ಇರಲಿಕ್ಕೆ ಸಾಧ್ಯವೇ? ಕಮಲ ಅಂತಲೇ ಇರೋದು ನಿಶ್ಚಲವಾದ ಜಡವಾದ ನೀರಿನಲ್ಲಿರ್ತಕ್ಕಂಥ ಕೊಳದಲ್ಲಿ ಅಂತ. ಅದಕ್ಕೊಂದು ಜೀವನಾನುಭವ ಅಂತಂದರೆ, ಇಡೀ ಗಂಗೆಯ ಪಾತ್ರದಲ್ಲಿ ಅಲ್ಲಲ್ಲಿ ದ್ವೀಪಗಳಂತಿರುವಂಥ ಕೆಲವು ಪ್ರದೇಶಗಳು ಇರ್ತವೆ. ಅಲ್ಲಿ ಎಲ್ಲ ಒಂದು ಕೆಲವು ಕಮಲಗಳು ಅಳ್ಕೊಂಡಿದ್ದಿರ್ಬೋದು. ಅಲ್ಲಿಂದ ಇಲ್ಲೇ ತನಕ ಕಾಲುವೆ ರೀತಿಯಲ್ಲಿ ನದಿ ಹರಿದು ಬರೋದಿಲ್ಲ. ನದಿಯ ಪಾತ್ರವೆನ್ನುವುದು ಕಾಲುವೆಯ ಹಾಗಲ್ಲ. ಕಾಲುವೆಯಲ್ಲಾದರೆ ನಿಮಗೆ ಸಣ್ಣ ಸಣ್ಣ ದ್ವೀಪ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲೋ ಕೆಲವು ಸುಳಿಗಳು, ಕೆಲವು ದ್ವೀಪಗಳು ಹೀಗೆಲ್ಲ ನಿರ್ಮಾಣ ಆಗಿರುತ್ತೆ. ಮಹಾನದಿ ಅಲ್ವೇ ಅದು. ಹಾಗೆ ಅಂಥಲ್ಲಿ ಅರಳಿರಬಹುದಾದಂಥ ಅರವಿಂದದ ಗಂಧವನ್ನು ಹೊತ್ಕೊಂಡು ಗಾಳಿ ಬೀಸಿ ಬರ್ತಾ ಇದೆಯಂತೆ. ನನ್ನ ಮೈಕೈ ನೋವಾಯಿತು, ಹೊರಲಿಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ಉಪಕಾರಿಯಾದವನು ತನ್ನ ನೋವನ್ನು ನೋಡ್ಪನೆ. ಅಯ್ಯೋ, ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನಂಗೆ ಕಷ್ಟ ಆಗ್ಬಿಡುತ್ತೆ, ನಾನು ಕಷ್ಟ ನನಗೆ ಮಾಡ್ಕೊಂಡು ಇನ್ನೊಬ್ರಿಗೆ ಯಾಕೆ ಸಹಾಯ ಮಾಡಲಿ, ಹೀಗೆ ಯೋಚನೆ ಮಾಡಿದರೆ ಒಂದು ದೊಡ್ಡ ವ್ಯಕ್ತಿ ಆಗೋದಿಲ್ಲ. ನನಗೆ ತೊಂದರೆ ಆಗೋದಿಲ್ಲ ಅಂತ ಇನ್ನೊಬ್ರಿಗೆ ಸಹಾಯ ಮಾಡೋದು ಅಲ್ಲವೇ ಅಲ್ಲ. ಇಲ್ಲಿ ಇರ್ತಕ್ಕಂಥ ಅನೇಕ ಸಂಗತಿಗಳು ಪ್ರಪಂಚದಲ್ಲಿ ಕಾಣದೇ ಇರೋದೇನಲ್ಲ. ಈ ಪ್ರಾಣಿ ಪಕ್ಷಿಗಳು ಸೀತೆಗೆ ಉಪಕಾರ ಮಾಡಿದ್ದನ್ನು ನಾವು ನೋಡಿದ್ವಿ. ಹಾಗಾದರೆ ಪ್ರಾಣಿ ಪಕ್ಷಿಗಳಿಗೆ ಈ ರೀತಿಯ ಸ್ಪಂದನೀಯ ಗುಣ ಇರಲಿಕ್ಕೆ ಸಾಧ್ಯವೇ? ಯಾಕಿಲ್ಲ? ಶೃಂಗೇರಿಯಲ್ಲಿ ನಾವು ನೋಡಲಿಲ್ವೇ? ಗರ್ಭಿಣಿಯಾದಂತಹ ಕಪ್ಪೆಗೆ ಹಾವು ಆಶ್ರಯವನ್ನು ಕೊಡಲಿಲ್ವೇ? ಸಾಧ್ಯ ಅಂತ ನಮ್ಮ ಕಣ್ಣಿಗೆ ಬೀಳದೇ ಇರ್ಬೋದು. ನಮ್ಮ ಕಣ್ಣಿಗೆ ಬೀಳದೇ ಇರೋ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅಂತ ತೋರಿದಾಗ ಈ ಉಪಕಾರ ಮಾಡಿ ನಮಗೆ ಕಷ್ಟ ಆಗುತ್ತೆ, ನಾವು ಕಷ್ಟಪಟ್ಕೊಂಡು ಮಾಡಬಾರ್ದು ಅನ್ನುವುದನ್ನು ಸಜ್ಜನರಾದವರು ದೊಡ್ಡವರಾದರೂ ಯೋಚನೆ ಮಾಡೋದಿಲ್ಲ. ಜಗದೋಳ್ ಉಪಕಾರಿಯಾದವಂ ತನ್ನ ನೋವನ್ನು ನೋಡ್ಪನೆ. ಈ ಸಂದರ್ಭದಲ್ಲಿ ಎರಡು ಅತ್ಯುತ್ತಮವಾದಂಥ ಉದ್ಗಾರಗಳು ಅಂತಂದರೆ ನನಗನ್ಸೋದು, ಜಗದೋಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರು ಉಂಟೆ. ಅದೊಂದು ಉದಾತ್ತವಾದಂಥ ಗುಣ. ಅದು ಇನ್ನೊಬ್ಬರು ಸಜ್ಜನರು ಕಷ್ಟದಲ್ಲಿರುವಾಗ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವಾ? ಅದ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಒಂದು ನಮಗೆ ನೋವಾಗುತ್ತೆ ಅಂತ ನಾವು ಹಿಂದೆ ಸರಿಬಾರ್ದು. ಕಾವ್ಯ ಸಮಕಾಲೀನವಾಗೋದು, ಪ್ರಸ್ತುತವಾಗೋದು ಇವತ್ತಿಗೂ ಕೂಡ ಆ ಗುಣಗಳನ್ನು ತೋರಿಸ್ತಾ ಇದ್ದರೆ, ಇವೆಲ್ಲ ಕಾವ್ಯದಲ್ಲಿ ಬರ್ತಕ್ಕಂಥ ಗುಣಗಳು ಸುಮ್ಮನೆ ಕಥೆ ಕೇಳಿ ಬಿಡೋದಲ್ಲ, ಇದರಲ್ಲಿ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದಂಥ ಸೂಕ್ಷ್ಮಗಳಿರುತ್ತೆ. ಹೀಗೆ ತಮಗೆ ಕಷ್ಟ ಆದರೂ ನಷ್ಟ ಆದರೂ ಎಲ್ಲ ಪಕ್ಷಿಗಳು, ಬಳ್ಳಿಗಳು, ಆಮೇಲೆ ಗಾಳಿ ಸುಖಸ್ಪರ್ಶವನ್ನು ಉಂಟು ಮಾಡಿ ಆ ಸೀತೆಗೆ ಶೈತ್ಯೋಪಚಾರವನ್ನು ಮಾಡುವಾಗ ಆ ಪೃಥ್ವಿಯ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಮಾವುದೆಂದು ದೆಸೆಗಳನ್ನು ಸದೆ ಶಿಥಿಲವಾದ ಅವಯವದ ಧೂಳಿಡಿದ ಮೈಯ ಬಿಡುಮುಡಿಯ ವಿಕೃತಿಯ ನಿಡಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ
ಅಂತ್ಯೋಪಚಾರವನ್ನು ಮಾಡುವಾಗ ಸೀತೆಗೆ ಚೇತರಿಕೆ ಆಯಿತು, ಕಣ್ಬಿಟ್ಲು. ಕಣ್ಬಿಟ್ಟಾಕ್ಷಣವೇ ಅವಳು ಮುಂದೆ ಬಂದಂಥ ಪ್ರಶ್ನೆ ಅದೇ, ನನಗಿನ್ ದಾರಿ ಯಾವುದು ಅಂತ. ಅಷ್ಟು ಹೊತ್ತಿನ ತನಕ ಲಕ್ಷ್ಮಣ ಇದ್ದ, ಲಕ್ಷ್ಮಣ ಬಿಟ್ಟು ಹೋಗ್ತಾನೆ ಇವಳಿಗೆ ಎಚ್ಚರ ತಪ್ಪಿದ್ದಲ್ವೇ? ಅಯೋಧ್ಯೆಗೆ ಹೋಗುವಾಗಿಲ್ಲ, ಕಾಡಿನಲ್ಲಿದ್ದರೆ ಇದ್ದಲ್ಲೇ ಇರಲಿಕ್ಕಾಗ್ತದೆಯಾ? ಜೀವನ ಅಂತ ನಡಿಬೇಕು. ನಡೆಯೋದು ಎಲ್ಲಿಗೆ ಅಂತ, ತನಗಿನ್ನು ಪಥಮಾವುದು, ಎಲ್ಲಿಗೆ ಹೋಗಲಿ ಅಂತ ಅವಳು ದೆಸೆಗಳನ್ನು ನೋಡಿ ಅವಳಿಗೆ ಉತ್ತರ ಹೊಳೀಲಿಲ್ಲ. ಅವಳಿಗೆ ಒಂದು ಸಾರಿ ತನ್ನ ಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಮರುಕ ಹುಟ್ಟುಬಿಡ್ತು. ಮಿಥಿಲೇಂದ್ರ ವಂಶದೋಳು ಜನಿಸಿ ಜನಕರಾಜನ ಮಗಳಾಗಿ ತಾನು ಮಿಥಿಲಾ ನಗರಿಯಲ್ಲಿ ಹುಟ್ಟಿದವಳು, ಒಂದು ರಾಜವಂಶದಲ್ಲಿ ಸೇರಿದ್ದು ಇನ್ನೊಂದು ರಾಜವಂಶವನ್ನು, ರಘುಕುಲದ ದಶರಥ ನೃಪನ ಸೊಸೆಯಾಗಿ. ನೋಡಿ, ಎಲ್ಲಿಯೂ ಅವಳು ತನ್ನ ತಲೆಮಾರನಲ್ಲ, ತನ್ನ ಹಿಂದಿನ ತಲೆಮಾರನ್ನೇ ಹೇಳೋದು. ಜನಕನಿಗೆ ನಾನು ರಾಜ ಜನಕನಿಗೆ ಮಗಳಾಗಿ ಹುಟ್ಟಿದೆ, ಚಕ್ರವರ್ತಿ ದಶರಥನಿಗೆ ಸೊಸೆಯಾಗಿ ಹೋಗಿ ಸೇರಿಕೊಂಡೆ, ಇಂತಿದ್ದರೂ ತನಗೆ ಕಟ್ಟಡವಿಯೋಳು ವ್ಯಥಿಸುವಂತಾಯಿತೆ. ಯಾರಿಗೆ ತಾನೇ ಕಷ್ಟ ಅಂತ ಹೇಳೋದು ಬಿಡೋದಿಲ್ಲ ಅಂಥೇಳಿ ಅಕಟ ವಿಧಿಯೆಂದು ಹಲುಬಿದಳು ಕಲ್ಮರಂ ಮರುಗುವಂತೆ. ಹೋಗಲಿ, ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸಾಯೋಣ ಅಂತ ಯೋಚನೆ ಮಾಡಿದರೆ ಅವಳಿಗೆ ಗರ್ಭದಲ್ಲಿ ಶಿಶು ಇದೆ, ಗರ್ಭಿಣಿಯಾಗಿದ್ದೇನೆ, ಇನ್ನೊಂದು ಜೀವಕ್ಕೆ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಸಾಯಲಿಕ್ಕೂ ತನಗೆ ಮಾರ್ಗ ಇಲ್ಲ, ಬದುಕುವುದು ಅನಿವಾರ್ಯ, ಎಲ್ಲಿಗೆ ಹೋಗಲಿ ಅಂತ 2 ಹೆಜ್ಜೆ ಅವಳು ಮುಂದೆ ಇಡುವಾಗ ಕಂಟಕ ಶ್ರೇಣಿಗಳು ಸೋಂಕಿ ಮೆಲ್ಲಡಿಗಳಿ, ಮುಳ್ಳುಗಳು ಚುಚ್ಚಿಕೊಳ್ತಾ ಇದ್ದಾವಂತೆ. ಇದೊಂದು ಒಳ್ಳೆಯ ಶಬ್ದ ಅಂತಂದರೆ ಕಂಟಕ ಶ್ರೇಣಿಗಳು. ಜೀವನದಲ್ಲಿ ಕಷ್ಟ ಬಂದರೆ ಒಂದೇ ಬರೋದಿಲ್ಲ, ಒಂದರ ಹಿಂದೊಂದು ಪರಂಪರೆಯಾಗಿ ಬರುತ್ತೆ ಅಂತ ಒಂದು ಮಾತಿದೆ. ಕಂಟಕ ಚುಚ್ಚಿ ಅಂತ ಹೇಳಲೇ ಇಲ್ಲ ಕವಿ, ಕಂಟಕ ಶ್ರೇಣಿಗಳು, ಮುಳ್ಳುಗಳು ಒಂದರ ಮೇಲೊಂದು ಚುಚ್ಚುತ್ತಾ ಇದ್ದಾವಂತೆ. ಅವಳ ಕಾಲುಗಳಿಂದ ಬಸಿವ ನವಶೋಣಿತಂ, ಒಂದು ಸಾರಿ ಮುಳ್ಳು ಚುಚ್ಚಿ ರಕ್ತ ಬಂದಿದ್ದಲ್ಲ, ಮತ್ತೆ ಮತ್ತೆ ಮುಳ್ಳುಗಳು ಚುಚ್ಚಿಕೊಳ್ತಲೇ ಇದ್ದಾವೆ, ಮತ್ತೆ ಮತ್ತೆ ಹೊಸ ರಕ್ತ ಬರ್ತಾ ಇದೆಯಂತೆ. ಹಾಗೆ ಅವಳ ಕಾಲುಗಳಿಂದ ಬಸಿದು ಹೋಗ್ತಾ ಇರ್ತಕ್ಕಂಥ ರಕ್ತ ಒಂದು ಪ್ರವಾಹವಾಗಿ ಹೋಗ್ತಾ ಇದೆಯಂತೆ. ಈ ಸ್ಥಿತಿಯಲ್ಲಿ ತಡವರಿಸಿಕೊಂಡು ಕಷ್ಟಪಟ್ಟುಕೊಂಡು ಅವಳು ಅಳುತ್ತಾ ಮುಂದೆ ಬರ್ತಾ ಇರುವಾಗ ಅನ್ನೆಗಂ ಮಖಗೆ ಯೂಪವನರಸುತ, ಅನ್ನೆಗಂ ಮಖಗೆ ಯೂಪವನರಸುತ, ಆಬನಗೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರಂ, ತನ್ನ ಶಿಷ್ಯರ್ವಿರಸಿ ನಡೆತಂದು ಕಾಡೊಳೊಳೆ ಪುಗಲ್ದೆಸಗಾಡದೆ, ಬನ್ನದಿನ್ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿಂದವೆವ ಕಾಂತಾರದ ಅಧಿದೇವಿ ತಾಳಿನ ಸನ್ನಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು ವಾಲ್ಮೀಕಿ ಮುನಿವರಂ, ಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಅಷ್ಟು ಹೊತ್ತಿಗೆ ಆ ಕಡೆಯಿಂದ ವಾಲ್ಮೀಕಿ ಋಷಿಗಳು ಬರ್ತಾ ಇದ್ದಾರಂತೆ. ವಾಲ್ಮೀಕಿಗಳು ಹೇಳುವಾಗಲೇ ತಪಸ್ವಾಧ್ಯಾಯ ನಿರತಂ ಎನ್ನುವಂತಹ ಒಂದು ಪೂರ್ವ ಪ್ರಯೋಗ. ಇಲ್ಲಿಯೂ ಅಷ್ಟೇ, ತಪೋಧನಂ ವಾಲ್ಮೀಕಿ, ತಪೋನಿಧಿಗಳಾದಂಥ ವಾಲ್ಮೀಕಿ ಋಷಿಗಳು ಬರ್ತಾ ಇದ್ದಾರೆ. ಅವರಿಗೊಂದು ಉದ್ದೇಶ ಇತ್ತು, ಒಂದು ಯಜ್ಞವನ್ನು ಸಂಕಲ್ಪಿಸಿಕೊಂಡು ಆ ಯಜ್ಞಕ್ಕೆ ಯೂಪವನ್ನರಸುತ್ತ, ಅಂದರೆ ಬಲಿ ಪಶುವನ್ನು ಕಟ್ಟುವಂತಹ ಕಂಬ, ಯೂಪಸ್ತಂಭ ಅಂತ ಹೇಳ್ತಾರೆ, ಬಲಿಪಶುವನ್ನು ಕಟ್ಟೋದು. ಅಂತಹ ಕಂಬವನ್ನು ಹುಡುಕಿಕೊಂಡು ವಾಲ್ಮೀಕಿ ಋಷಿಗಳು ಬರ್ತಾ ಇದ್ದಾರಂತೆ. ಕುಶ ಸಮಿತಿಗೆ ಅಂತ ಹೇಳಬಹುದಾಗಿತ್ತು ಋಷಿಗಳು, ಆದರೆ ಇಲ್ಲಿ ಒಂದು ಯಜ್ಞದ ಸಂಕಲ್ಪವನ್ನೇ ತೋರಿಸ್ತಾ ಇದ್ದಾರೆ. ಇದು ಮುಂದಾಗುವಂಥ ಒಂದು ಯಜ್ಞದ ಸೂಚನೆ. ಅದರ ಜೊತೆಗೆ ಬಲಿಪಶುವನ್ನು ಕಟ್ಟುವಂತಹ ಒಂದು ಕಂಬದ ಕಲ್ಪನೆಯೂ ಕೂಡ ಸೀತೆಯನ್ನು ಈಗ ಅಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ ಮುಂದಿನ ಕಥೆಯಲ್ಲಿ, ಅದರ ಒಂದು ಪೂರ್ವಭಾವಿ ಸೂಚನೆ.
ಯೂಪಸ್ತಂಭವನ್ನು ಅರಸಿಕೊಂಡು ವಾಲ್ಮೀಕಿ ಋಷಿಗಳು ಬರ್ತಾ ಇದ್ದಾರೆ ಅಂತ ಶಿಷ್ಯರನ್ನು ಕೂಡಿಕೊಂಡು. ಆಗ ಅವರಿಗೆ ಸೀತೆಯ ಈ ಅಳಲು ಕೇಳಿಸಿತು. ಯಾರಪ್ಪ ಇದು, ಕಾಡಿನಲ್ಲಿ ಅಳ್ತಾ ಇದ್ದಾಳೆ ಒಂದು ಹೆಣ್ಣು ಮಗಳು ಅಂತ ನೋಡುವಾಗ ಅವಳ ಸ್ಥಿತಿ ಹೇಗಿತ್ತು ಅಂತಂದರೆ, ಗ್ರೀಷ್ಮ ಋತುವಿನಲ್ಲಿ ನವೆದು ಹೋದಂಥ, ಬಸವಳಿದು ಹೋದಂಥ ಕಾಂತಾರದ ಅಧಿದೇವತೆಯೋ ಎನ್ನುವ ಹಾಗೆ. ಮನುಷ್ಯನ ಜೀವನಕ್ಕೂ ಋತುಮಾನಕ್ಕೂ ಒಂದು ಸಂಬಂಧ ಇದೆ. ಚಕ್ರದಂತೆ ಬರ್ತಾ ಇರುತ್ತೆ. ವರ್ಷ ಋತು ಸರಿ, ಆಮೇಲೆ ಶರದ್ ಋತು, ಅಲ್ಲೆಲ್ಲ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಸಂತೋಷದಲ್ಲಿರುವ ಕಾಲ. ಕಾಡು ಕೂಡ ಹಸಿರಿನಿಂದ ನಳನಳಿಸ್ತಾ ಇರುತ್ತೆ. ಆ ಕಾಲದಲ್ಲಿ ಹಸಿರಿನಿಂದ ನಳನಳಿಸಿಕೊಂಡಿದ್ದಂಥ ಕಾಡು ಮುಂದೆ ಗ್ರೀಷ್ಮ ಋತು ಬರುವಾಗ ಎಲೆಗಳೆಲ್ಲವೂ ಉದುರಿ ಆ ಬೆಂಕಿಯಂತಹ ಸುಡು ಬಿಸಿಲಿಗೆ ಸಿಕ್ಕಿ ಮರ ಅಂತಂದರೆ ಒಣಗಿ ಹೋಗ್ಬಿಟ್ಟಿರುತ್ತೆ, ಕರಟಿ ಹೋಗ್ಬಿಟ್ಟಿರುತ್ತೆ. ಮೊದಲಿನ ಕಾಂತಾರದ ಅಧಿದೇವತೆಯೇ ಬೇರೆ, ನಳನಳಿಸಿಕೊಂಡು ನಗ್ನಗ್ತಾ ಇರುವಂತಹ ಅಧಿದೇವತೆ. ಈಗ ಹಾಗಲ್ಲ, ಸುಟ್ಟು ಕರಕಲಾಗಿರುವಂಥ ಕಾಂತಾರದ ಅಧಿದೇವತೆಯೋ ಎನ್ನುವ ಹಾಗೆ ಸೀತೆ ಕಾಣಿಸ್ತಾ ಇದ್ದಾಳೆ ಅಂತ. ಎಂಥ ಒಂದು ಅದ್ಭುತವಾದ ಕಲ್ಪನೆ. ನೋಡಿದ ಕ್ಷಣವೇ ಅದು ಸನ್ನಿವೇಶ ಸ್ಥಿತಿ ಏನು ಅಂತ ಅರ್ಥ ಆಗಿಬಿಡಬೇಕು. ಹಾಗಿರುವಂತಹ ರೋಧಿಸುತ್ತಾ ಇರುವಂತಹ ವೈದೇಹಿಯನ್ನು ಕಂಡಾಗ ವಾಲ್ಮೀಕಿಗಳ ಮನಸ್ಸಿಗೆ ಒಂದು ಪ್ರಶ್ನೆ ಬಂತು. ಆರಿವಳು ಇದೇ ತಕೀರ್ತಪಳು ಈವನಾಂತರದೊಳು ಆರಿವಳಿದೆ ತಕೀರ್ತಪಳು ಆರೈವೆಗಿದನೆಂದು ನಡೆತಂದು ಕರುಣದಿಂದ ಆ ಋಷಿ ನುಡಿಸಿದನು. ಎಲೆ ತಾಯಿ ನೀನಾವಳು, ಎಲೆ ತಾಯಿ ನೀನಾವಳು, ಕಂಡ ಕುರುಪಾಗಿರ್ಪುದು ಘೋರತರ ಗಹನಕ್ಕೆ ಒರ್ವಳೆ ಬಂದೆ ಎಂತ ಕಟ ಭೀರು ಹೇಳ ಬೆದರಬೇಡ ವಾಲ್ಮೀಕಿನ ಭೂರಿ ಶೋಕಾರ್ತರಾಗಿದ್ದರು ಕಂಡು ಸುಮ್ಮನೆ ಪೋಪನಲ್ಲ. ಭೂರಿ ಶೋಕಾರ್ತರಾಗಿದ್ದರು ಕಂಡು ಸುಮ್ಮನೆ ಪೋಪನಲ್ಲೆಂದನು. ವಾಲ್ಮೀಕಿಗಳಿಗೆ ಆಶ್ಚರ್ಯ ಆಯಿತು. ಯಾರಿವಳು ಏಕಾಂಗಿನಿಯಾಗಿ ಕಾಡಿನಲ್ಲಿ ಅಳ್ತಾ ಇದ್ದಾಳೆ, ಇದು ಯಾರು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಸಮೀಪಕ್ಕೆ ಬಂದು ಕರುಣದಿಂದ, ಇಲ್ಲಿಂದ ಮುಂದಕ್ಕೆ ಶೋಕ ಇಲ್ಲ, ಕರುಣಾರಸ ಇರೋದು. ಶೋಕ ಮುಗಿದೋಯ್ತು, ಹೊತ್ತಾಯಿತು, ಹಲುಬಿ ಆಯಿತು. ಕರುಣೆಯಿಂದ ವಾಲ್ಮೀಕಿ ಋಷಿ ಸೀತೆಯನ್ನು ಕೇಳ್ತಾರಂತೆ, ತಾಯ ನೀನಾವಳು, ಯಾರು ನೀನು? ಕಂಡ ಕುರುಪಾಗಿರ್ಬೋದು, ನಿನ್ನನ್ನು ನೋಡಿದ್ದೀನಿ ಅನಿಸುತ್ತೆ, ಆದರೆ ನೆನಪಾಗೋದಿಲ್ಲ ಅಂತ. ಅದು ಸರಿ. ಯಾಕೆ ಅಂತಂದರೆ ಅವಳು ರಾಮನ ಹೆಂಡತಿಯಾಗಿ ಅಯೋಧ್ಯೆಯಲ್ಲಿ ಇದ್ದಂತಹ ದೃಶ್ಯವೇ ಬೇರೆ. ಈಗ ಹತ್ತು ಕರೆದು ದೇಹ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದೆ, ರಕ್ತ ಹರಿತಾ ಇದೆ, ನೆಲದ ಮೇಲೆ ಬಿದ್ದು ಹೊರಳಾಡಿ ವಸ್ತ್ರ ಎಲ್ಲ ಧೂಳಾಗ್ಬಿಟ್ಟಿದೆ. ಅತ್ಯಂತ ದೀನ ಸ್ಥಿತಿಯಲ್ಲಿರುವಂಥ ಇವಳನ್ನು ಗುರುತಿಸ್ಲಿಕ್ಕೂ ಈಗ ಆಗೋದಿಲ್ಲ ಅಂತ. ಈಗಲೂ ಅವಳನ್ನು ನೀನು ರಾಮನ ಹೆಂಡತಿ ಸೀತೆ ಅಲ್ವ ಅಂದ್ಬಿಟ್ರೆ ಅವಳ ದೇಹ ಅಸ್ತವ್ಯಸ್ತ ಆದಂಗಲ್ಲ ಅಂತ. ಆ ಸ್ಪಷ್ಟವಾದಂಥ ಪರಿಣಾಮವನ್ನು ಆ ಸನ್ನಿವೇಶದಲ್ಲಿ ತೋರಿಸ್ಕೊಡ್ಬೇಕು. ನಿನ್ನನ್ನು ಗುರುತಿಸ್ಲಿಕ್ಕೂ ಆಗೋದಿಲ್ಲ, ನೋಡಿದ್ದೀನಿ ಅನಿಸುತ್ತೆ. ಯಾರು ನೀನು? ಈ ಕಾಡಿಗೆ ನೀನು ಒಬ್ಬಳೇ ಯಾಕೆ ಬಂದೆ? ಬೀರು ಅಂದರೆ ಹೆದರಿಕೊಂಡವಳು. ಬೀರು ಹೇಳ, ನೀನು ಹೆದರ್ಕೊಂಡಿದ್ದೀಯಾ ನಂಗೆ ಗೊತ್ತಾಗುತ್ತೆ, ಆದರೆ ನೀನು ಭಯಕೊಳ್ಳಬೇಕಾದ್ದಿಲ್ಲ, ನಾನಿದ್ದೀನಿ ಅಂತ ಹೇಳುವಾಗ ತಾನು ಯಾರು ಎನ್ನುವುದನ್ನು ಹೇಳ್ತಾರೆ. ವಾಲ್ಮೀಕಿನ, ನೀನು ಹೆದರ್ಕೊಳ್ಳಬೇಕಾದಿಲ್ಲ. ಯಾವುದೋ ಒಬ್ಬ ಪುರುಷ ಬಂದ್ಬಿಟ್ಟ ಇಲ್ಲಿ, ಇನ್ನೊಂದು ಕಷ್ಟ ಬಂತು ಅಂತ ನೀನು ಹೆದರ್ಕೊಳ್ಬೇಡ, ನಾನು ವಾಲ್ಮೀಕಿ ಋಷಿ ಇದ್ದೇನೆ. ಈ ರೀತಿಯಲ್ಲಿ ಭಯದಲ್ಲಿ ಶೋಕದಲ್ಲಿ ಇದ್ದವರನ್ನು ಕಂಡು ನಾನು ಸುಮ್ಮನೆ ಹೋಗೋದಿಲ್ಲ. ನಿನ್ನ ಕಷ್ಟ ಏನು, ನೀನು ಯಾರು ಎನ್ನುವುದನ್ನು ನನಗೆ ಹೇಳು ಅಂತ ಕೇಳಿದಾಗ ಸೀತೆ ಹೇಳಬೇಕು. ಆದರೆ ಹೇಗೆ ಹೇಳಬೇಕು ಅವಳು? ಹರುಷ ಮೊತ್ತರಿಸಿದುದು ಶೋಕವಿಮ್ಮಡಿಸಿದುದು. ಹರುಷ ಮೊತ್ತರಿಸಿದುದು
ಇಮ್ಮಡಿಸಿದುದು ಬೆರಸಿದುದು ಲಜ್ಜೆ ಭೂಮಿ ಜಗಂದು ಭೂಮಿ ಜಗಂದು ಬೆರಸಿದುದು ಲಜ್ಜೆ ಗದ್ಗದ ಸ್ವರದಿಂದ ಸೀತೆ ತಾಂ ಲೋಕಾಪವಾದಕ್ಕೆ ಅಪರಾಧಿಯಲ್ಲದ ತಂದನು ತರಣಿ ಕುಲ ಸಂಭವಂ ಬಿಟ್ಟನು ತರಣಿ ಕುಲ ಸಂಭವಂ ಲೋಕಾಪವಾದಕ್ಕೆ ಅಪರಾಧಿಯಲ್ಲದ ತಂದನು ಬಿಟ್ಟನೆಂದು ಈ ವನದೊಳಿರಿಸಿ ಪೋದಂ ಸುಮಿತ್ರಾತ್ಮಜಂ ಈ ವನದೊಳಿರಿಸಿ ಪೋದಂ ಸುಮಿತ್ರಾತ್ಮಜಂ ಜೀವಮಂ ಪೊರೆಯವೇಳ್ಪುದೇ ಜೀವಮಂ ಪೊರೆಯವೇಳ್ಪುದೇ ಗರ್ಭಂ ಓಡಲೊಳಿಗುವುದು ಗರ್ಭಂ ಓಡಲೊಳಿಗುವುದು ಏನೆಂದು ಎರಗಿದಳು ಮುನಿಪದದೊಳು ಬಹಳ ಅದ್ಭುತವಾದ ಪದ್ಯ ಇದು. ಅತ್ಯಂತ ದೀನಸ್ಥಿತಿಯಲ್ಲಿದ್ದಾಳೆ, ನನಗೆ ಯಾರೂ ಇಲ್ಲ, ಇಷ್ಟೊತ್ತಿನ ತನಕ ಲಕ್ಷ್ಮಣನಾದರೂ ಇದ್ದ, ಅವನೂ ಹೊರಟೋದ, ನಾನಿನ್ನು ಏನು ಮಾಡಲಿ, ಎಲ್ಲಿ ಹೋಗಲಿ ಅಂತ ಅವಳು ಕಷ್ಟದಲ್ಲಿರುವಾಗ ವಾಲ್ಮೀಕಿ ಋಷಿ ನೀನು ಭಯಪಡಬೇಡ ನಾನಿದ್ದೇನೆ ಅಂತ ಬಂದಾಗ ಇವಳಿಗೆ ಸಂತೋಷ ಆಯಿತು. ಅಯ್ಯಪ್ಪ, ನನಗೊಂದು ಇಷ್ಟು ಹೊತ್ತಿನ ತನಕ ಪಥಮಾವುದು ತನಗೆ ಅಂತ ದೆಸೆಗಳನ್ನು ನೋಡ್ತಾ ಇದ್ದವಳಿಗೆ ಈಗ ದಾರಿ ತೋರ್ತು. ಕತ್ತಲೆಯಲ್ಲಿದ್ದವಳಿಗೆ ಈಗ ಒಂದು ಬೆಳಕು ಕಾಣ್ತು. ಸಂತೋಷ ಆಗೋದಿಲ್ವೇ? ಹರುಷಂ ಒತ್ತರಿಸಿದುದು ಹರುಷ ಬಂತವಳಿಗೆ. ಆದರೆ ಅದರ ಜೊತೆಗೆ ಶೋಕ ಇಮ್ಮಡಿಸಿದು, ಶೋಕ ಉಂಟಾಯ್ತಂತೆ. ಯಾಕೆಂದರೆ ಎಂತಹ ತಾನು ಈಗ ಎಲ್ಲಿದ್ದೇನೆ, ಈಗ ಏನಂತ ಹೇಳ್ಕೊಳ್ಬೇಕು ಅಲ್ವೇ? ಅನಾಥ ಸ್ಥಿತಿ ಇದೆಯಲ್ಲ, ಅದು ನೆನಪಾಯಿತು. ಈ ಮುಂದೆ ಹೇಳಬೇಕಾದನ್ನೆಲ್ಲ ಹೇಳುವಾಗ ಆ ಸನ್ನಿವೇಶ ಇದೆಯಲ್ಲ, ಅನಾಥ ಪ್ರಜ್ಞೆ, ಅದು ಶೋಕವನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಇದೊಂದು ವಿಶೇಷ, ಬೆರಸಿದುದು ಲಜ್ಜೆ. ಅವಳು ಲಜ್ಜೆಯೂ ಬಂತು. ಯಾಕೆಂದರೆ ಮುಂದಿನ ಮಾತಿನಲ್ಲಿ ಅದಿದೆ. ಸೀತೆ ಹೇಳ್ತಾಳೆ, ಸೀತೆ ತಾಂ, ನಾನು ಸೀತೆ, ರಾಮನ ಹೆಂಡತಿ ಅಂತ ಸೀತೆ ನಾನು. ಆದರೆ ಲೋಕಾಪವಾದಕ್ಕೆ ಅಪರಾಧಿಯಲ್ಲದ ತನ್ನನ್ನು ತರಣಿಕುಲ ಸಂಭವಂ ಬಿಟ್ಟನು. ಲೋಕಾಪವಾದಕ್ಕಂಜಿ ರಾಮ ನನ್ನನ್ನು ಬಿಟ್ಬಿಟ್ಟಿದ್ದಾನೆ. ನಾನೀಗ ರಾಘವನಿಂದ ಪರಿತ್ಯಕ್ತಳಾದವಳು, ರಾಘವನಿಂದ ಬಿಡಲ್ಪಟ್ಟವಳು. ನನ್ನನ್ನು ಈ ಕಾಡಿನಲ್ಲಿ ಲಕ್ಷ್ಮಣ ತಂದು ಬಿಟ್ಟು ಹೋದ. ಇದು ಯಾರೋ ನಮಗೆ ಧೈರ್ಯವಾಗಿದ್ದಾರೆ, ಆಶ್ರಯ ಕೊಡ್ತಾರೆ, ಆಸರೆಯಾಗಿ ಬಂದಿದ್ದಾರೆ ಹೇಳುವ ಸಂತೋಷ ಒಂದು ಕಡೆಗಾದರೆ, ಒಬ್ಬ ಮಹಾರಾಣಿಯಾಗಿದ್ದಂಥ ತಾನೀಗ ಇನ್ನೊಬ್ಬರ ಆಶ್ರಯವನ್ನು ಕೇಳುವ ಸ್ಥಿತಿಯಲ್ಲಿದ್ದೇನೆ ಹೇಳುವಂಥ ಒಂದು ಶೋಕ. ಇಷ್ಟು ಹೊತ್ತಿನ ತನಕ ತನ್ನಲ್ಲಿ ಇದ್ದ ಎಲ್ಲವನ್ನೂ ಕಳ್ಕೊಂಡ ಭಾವ ಮತ್ತೆ ನೆನಪಾಗುತ್ತೆ. ಅದರ ಜೊತೆಗೆ ಬಿಟ್ಟ ಕಾರಣ ಏನು? ಲೋಕಾಪವಾದ ಅಲ್ವೇ? ಶೀಲ ಸಂಬಂಧಿತವಾದ ತಪ್ಪು ಗ್ರಹಿಕೆ ಅಲ್ವೇ? ಈಗ ಯಾರ ಜೊತೆಗೋ ಯಾರಿಗೋ ಮನಸ್ತಾಪ ಆದರೆ, ಏನೋ ಒಂದು ಹಗರಣ ಆದರೆ ಯಾವ ಕಾರಣಕ್ಕೆ ಅಂತ ಹೇಳೋದು ಮುಖ್ಯ ಆಗುತ್ತೆ ಅಂತ. ಈ ಯಾವುದೋ ಗಡಿ ವಿವಾದ, ಯಾವುದೋ ಹಣಕಾಸಿನ ವಿವಾದ, ಇವುಗಳ ಜೊತೆಗೆ ಶೀಲದ ವಿವಾದ ಬಂದು ಸೇರ್ಕೊಳ್ಬಿಟ್ಟು ನಾಚಿಕೆ ಆಗೋದಿಲ್ವೇ ಹೇಳಲಿಕ್ಕೆ? ನನ್ನ ಶೀಲವನ್ನು ಶಂಕಿಸಿ ನನ್ನ ಗಂಡ ಬಿಟ್ಟಿದ್ದಾನೆ ಅಂತ ಹೇಳೋದು ಹೆಣ್ಣಿಗೆ ನಾಚಿಕೆ ಅಲ್ವೇ, ಲಜ್ಜೆ ಅಲ್ವೇ? ಹಾಗೆ ಒಂದು ಕಡೆಯಲ್ಲಿ ಸಂತೋಷ ಆಗುತ್ತೆ, ಒಂದು ಕಡೆ ಶೋಕ ಆಗುತ್ತೆ, ಒಂದು ಕಡೆಗೆ ನನ್ನ ಶೀಲವನ್ನು ತಪ್ಪು ತಿಳ್ಕೊಂಡು ನನ್ನ ಗಂಡ ಬಿಟ್ಬಿಟ್ಟ ಹೇಳಿಕ್ಕೆ ನಾಚಿಕೆ ಆಗುತ್ತೆ. ಈ ಭಾವಗಳ ಸಂಕ್ರಮಣ ಸ್ಥಿತಿಯಲ್ಲಿ ಸೀತೆ ಇರುತ್ತಾ ತನ್ನ ವಿವರವನ್ನು ಹೇಳಿದ್ಲು. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ಲು, ನನಗೀಗ ಜೀವನವೇ ಬೇಡ ಆಗ್ಬಿಟ್ಟಿದೆ, ನನಗೆ ಬದುಕು ಬೇಡ. ಆದರೆ ಸಾಯೋಣ ಅಂತ ಯೋಚನೆ ಮಾಡಿದರೆ ನನ್ನ ಒಡಲಿನಲ್ಲಿದೆ ಗರ್ಭ, ಅದಕ್ಕೆ ನಾನು ಅನ್ಯಾಯವನ್ನು ಮಾಡುವ ಹಾಗಿಲ್ಲ. ಹಾಗಾಗಿ ಈ ದಯನೀಯವಾದಂಥ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಿ ಮುನಿ ಪದದಲ್ಲಿ ನಮಸ್ಕಾರವನ್ನು ಮಾಡಿದ್ಲು.
ಆಗ ವಾಲ್ಮೀಕಿಗಳು ಹೇಳ್ತಾರೆ, ದೇವಿ ಬಿಡು ಶೋಕವಂ, ದೇವಿ ಬಿಡು ಶೋಕವಂ, ಪುತ್ರಯುಗಮಂ ಪಡೆವೆ, ಭಾವಿಸದೆ ನಿನ್ನು ಸಂದೇಹವಂ, ಜನಕಂಗೆ ನಾವನ್ಯರಲ್ಲ, ನಮ್ಮಾಶ್ರಮಕ್ಕೆ ಬಂದು ನೀ ಸುಖದೊಡಿದ್ದೊಡೆ, ನಿನ್ನನು ಆವಾವ ಬಯಕೆಯುಂಟು, ಎಲ್ಲವಂ ಸರಿಸಿ ತಾನೋಡಿಕೊಂಡಿಪ್ಪೆನು ದೇವಿ, ಅಂಜದಿರೆಂದು ಸಂತೈಸಿ ರಾವಣಾರಿಯ ರಾಣಿಯಂ, ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು, ರಾವಣಾರಿಯ ರಾಣಿಯಂ ಸಂತೈಸಿ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ವಾಲ್ಮೀಕಿಗಳು ಹೇಳಿದರು, ದೇವಿ ಬಿಡು ಶೋಕವನ್ನು, ಶೋಕವನ್ನು ಬಿಡು, ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಇಲ್ಲಿ ನಾವು ಸೂಕ್ಷ್ಮ ಗ್ರಹಿಸಬೇಕು. ರಾಮ ಬಿಟ್ಟಿದ್ದಾನೆ ಎಂದು ಸೀತೆ ಹೇಳಿದಾಕ್ಷಣ ಅದರ ಬಗ್ಗೆ ವಾಲ್ಮೀಕಿಗಳು ಏನೂ ಹೇಳೋದಿಲ್ಲ, ಅಥವಾ ರಾಮನಿಗೆ ತಿಳಿ ಹೇಳಿ ನಾನು ನಿನ್ನನ್ನು ಸೇರಿಸ್ತೇನೆ ಅಂತ ಹೇಳೋದಿಲ್ಲ. ಸೀತೆಯ ಚಿಂತೆ ಇರುವುದೆಲ್ಲಿ, ನನ್ನ ಒಡಲಿನಲ್ಲಿರುವಂಥ ಈ ಗರ್ಭಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ. ಅದನ್ನು ಮಾತ್ರ ವಾಲ್ಮೀಕಿಗಳು ಗ್ರಹಿಸ್ತಾರೆ. ಈಗ ಆ ವಿಷಯದ ಬಗ್ಗೆ ವಾಲ್ಮೀಕಿಗಳು ಏನೂ ಹೇಳೋದಿಲ್ಲ. ಅಯ್ಯೋ ರಾಮ ಹೀಗೆ ಮಾಡಿದ್ನೆ, ಅಥವಾ ಅದನ್ನು ಸರಿ ಮಾಡ್ತೀನಿ, ನಿನ್ನ ಕರ್ಕೊಂಡು ಹೋಗಿ ಅಯೋಧ್ಯೆ ನಾನು ಸೇರಿಸ್ತೀನಿ ಹೇಳೋದೇ ಇಲ್ಲ. ಬಿಡು ಶೋಕವನ್ನು ಬಿಡು, ನಿನ್ನ ಚಿಂತೆ ಏನು ಅಂತ ನನಗೆ ಅರ್ಥ ಆಯಿತು. ನಿನ್ನ ಗರ್ಭದಲ್ಲಿ ಇರ್ತಕ್ಕಂತಹ ಆ ಶಿಶುವಿನ ಬಗ್ಗೆ ನೀನು ಯೋಚನೆ ಮಾಡ್ತೀಯ ಅಂತಾದರೆ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ, 2 ಮಕ್ಕಳನ್ನು ನೀನು ಪಡಿತಿ. ಅದ್ರ ಜೊತೆಗೆ ಇಲ್ಲಿ ಸಂಖ್ಯೆಯಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ಸಮಾಧಾನ ಅಂತಂದರೆ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ, ಒಂದನ್ನು ಬಿಡು 2 ಪಡೀತಿ ಅಂತ. ಅದು ತಾನೇ ಅನುಗ್ರಹ, ಹೆಚ್ಚುವರಿ. ಒಂದನ್ನು ಬಿಡು 2 ಸಿಗುತ್ತೆ ನಿನಗೆ ಅಂತ. ಶೋಕವನ್ನು ಬಿಡು ಪುತ್ರಯುಗಮಂ ಪಡೆವೆ. ಇಲ್ಲಿಯ ತನಕವೂ ಸೀತೆ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳೋದು, ನನ್ನ ಗರ್ಭದಲ್ಲಿ ಶಿಶು ಇದೆ ಅಂತ ಹೇಳೋದು, 2 ಎನ್ನುವುದಿಲ್ಲ. ಇಲ್ಲಿಯ ಮೊದಲಾಗೋದು ವಾಲ್ಮೀಕಿಗಳ ಸಮ್ಮುಖದಲ್ಲಿ 2 ಅಂತ ಬರೋದು, ಇಲ್ಲಿಂದ ಮುಂದೆ 2. ಪುತ್ರಯುಗಮಂ ಪಡೆವೆ. ಅದ್ರ ಜೊತೆಗೆ ನೀನು ನನ್ನನ್ನು ಬೇರೆ ಅಂತ ತಿಳ್ಕೊಬೇಡ, ನಿನ್ನ ಜನಕನಿಗೆ ನಾವು ಅನ್ಯರಲ್ಲ. ಇದನ್ನು 2 ರೀತಿಯಲ್ಲಿ ಅರ್ಥೈಸ್ಬೋದು. ನಿನ್ನ ತಂದೆಯಾದಂಥ ಜನಕನಿಗೂ ನನಗೂ ಪರಿಚಯ ಇದೆ, ಜನಕನಿಗೆ ನಾವು ಅನ್ಯರಲ್ಲ. ಅದ್ರ ಜೊತೆಗೆ ಸೀತೆ ಗರ್ಭಿಣಿಯಾದವಳು, ತವ್ರ ಮನೆಯಲ್ಲಿ ತಂದೆ ಮನೆಯಲ್ಲಿ ಇರಬೇಕಿತ್ತು, ಅವಕಾಶ ಇಲ್ಲ, ಆಗೋದಿಲ್ಲ. ಈ ಅರ್ಥದಲ್ಲಿ ಅದನ್ನು ತೆಗೆದುಕೊಂಡ್ರೆ ಜನಕಂಗೆ ನಾವು ಅನ್ಯರಲ್ಲ ಅಂತ ನಿನ್ನ ತಂದೆ ಇದ್ದಾಗೆ ನಾನು ಅಂತ. ಜನಕಂಗೆ ನಾವು ಅನ್ಯರಲ್ಲ, ನಿನ್ನ ತಂದೆ ಸಮಾನ ನಾನು ಅಂತ ತಿಳ್ಕೊ. ನೀನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತೇನೆ, ಅಲ್ಲಿ ಸುಖದಲ್ಲಿ ನೀನು ಇರೋ, ಗರ್ಭಿಣಿಯಾದಂಥ ನಿನಗೆ ಬಯಕೆ ಏನೇನು ಉಂಟೋ ಅದನ್ನೆಲ್ಲ ನಾನು ನಡೆಸಿಕೊಂಡು ಇರ್ತೇನೆ, ಅಂಜಬೇಡ ನೀನು ಅಂತ ಹೇಳಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ. ಅದನ್ನು ಲಕ್ಷ್ಮೀಶ ಕವಿ ಹೇಳ್ತಾನೆ, ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ರಾಮನ ರಾಣಿಯನ್ನಂತ ಹೇಳಲಿಲ್ಲ, ರಾವಣಾರಿಯ ರಾಣಿಯಂ. ಯಾಕೆಂದರೆ ರಾವಣ ಯಾರು? ಋಷಿಮುನಿಗಳಿಗೆ ಯಜ್ಞಯಾಗಾದಿಗಳಿಗೆ ತಪಸ್ಸಿಗೆ ವಿಘ್ನವನ್ನು ಕೊಡ್ತಾ ಇದ್ದವನು, ಋಷಿಮುನಿಗಳನ್ನು ಕೊಂದು ಕಳೀತಾ ಇದ್ದವನು. ಅವನನ್ನು ಕೊಂದವನು ರಾಮ. ಋಷಿಮುನಿಗಳಿಗೆ ಆ ಕಾರಣಕ್ಕಾಗಿ ರಾಮನಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಈಗ ಅಂತ. ರಾವಣಾರಿಯ ರಾಣಿಯಂ. ಯಾಕೆಂದರೆ ಈ ಋಷಿಮುನಿಗಳಿಗೆ ಇವರ ತಪಸ್ಸು ಯಜ್ಞಯಾಗಾದಿಗಳು ನಿರ್ವಿಘ್ನವಾಗಿ ನಡೆಯುವಾಗ ಮಾಡಿಕೊಟ್ಟವನು ರಾಮ. ಅವನಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ರಾವಣಾರಿಯ ರಾಣಿಯಂ ತನ್ನ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಆ ವಾಲ್ಮೀಕಿಗಳ ಆಶ್ರಮ ಅಂತಂದರೆ ಅಲ್ಲಿ ಯಾವುದೇ ವಿಧವಾದಂಥ ಜಾತಿ ವೈರಗಳಿಲ್ಲದಂಥ ಪಕ್ಷಿಗಳು, ಮೃಗಗಳು ಎಲ್ಲವೂ ಇದ್ವು. ಹಗಲು ಯಾವುದೋ ರಾತ್ರಿ ಯಾವುದೋ ಗೊತ್ತಾಗ್ತಿರಲಿಲ್ಲ. ಅಲ್ಲಿ ಎಲ್ಲಿಯೂ ಕೂಡ ಸಂಕಟ, ನೋವು ಅನ್ನುವುದೇ ಇರ್ತಿರಲಿಲ್ಲ. ಹೀಗೆ ಸಂತೋಷದಿಂದ ಇರ್ತಕ್ಕಂತಹ ಆ ಆಶ್ರಮಕ್ಕೆ ವಾಲ್ಮೀಕಿಗಳು ಕರೆದುಕೊಂಡು ಬಂದರು. ಈಗ ಮುಂದಿನ ಚಿತ್ರಣ, ಗರ್ಭಿಣಿಯಾದಂಥ ಅವಳನ್ನು ಅಲ್ಲಿ ಹೇಗೆಲ್ಲ ಉಪಚಾರ ಮಾಡಿದರು. ಮುನಿವಟುಗಳೆಡೆಯಾಡಿ ಪರಿಚರ್ಯಯಂ ಮಾಳ್ಪರು,
ಇನಿದಾದ ವಸ್ತುವಂ ಋಷಿವಧುಗಳಿತ್ತಪರ್ ತನಗೆ ಸತ್ಕರಿಸುವರ್ ತಾಪಸೋತ್ತಮರ್ ವಾಲ್ಮೀಕಿ ಸಾದರದೊಳು ದಿನಕ್ಕೆ ಬೇಕಾದ ಬಯಕೆಯಂ ಸಲ್ಲಿಸುವಂ ಬನದೊಳಿಂತಿರುತ್ತಿದ್ದ ಅವನಿಸುತ್ತೆ ರಾಘವೇಂದ್ರನ ಚರಣ ಕಮಲಮಂ ಧ್ಯಾನಿಸುತ್ತ ರಾಘವೇಂದ್ರನ ಚರಣ ಕಮಲಮಂ ಧ್ಯಾನಿಸುತ್ತ ಮರೆದಖಿಲ ರಾಜವಿಭವ ಶ್ರೀಯನು ಮರೆದು ಅಖಿಲ ರಾಜವಿಭವ ಶ್ರೀಯನು ರಾಘವೇಂದ್ರನ ಚರಣ ಕಮಲಮಂ ಧ್ಯಾನಿಸುತ್ತ. ಸುಖ ದುಃಖದ ಜಂಜಡವಿಲ್ಲದೆ ಇರತಕ್ಕಂತಹ ಕೇವಲ ಶಾಂತವಾಗಿರ್ತಕ್ಕಂಥ ಆ ತಪೋವನದಲ್ಲಿ ಸೀತೆ ಇದ್ದಾಳೆ. ಎಲ್ಲರಿಗೂ ಗೊತ್ತಾಗಿದೆ ವಿಷಯ, ಇವಳು ಯಾರು ಅಂತ ಗೊತ್ತಾಗಿದೆ, ಇವಳ ಸ್ಥಿತಿ ಏನು ಅಂತ ಗೊತ್ತಿದೆ, ಇವಳ ನೆಲೆ ಏನು ಅಂತ ಗೊತ್ತಿದೆ, ಇವಳನ್ನು ನಾವು ಹೇಗೆ ಉಪಚರಿಸಬೇಕು ಅಂತ ಗೊತ್ತಿದೆ. ಅದಕ್ಕಾಗಿ ಮುನಿವಟುಗಳು ಆಗಾಗ ಬಂದು ಸೇವೆ ಮಾಡ್ತಾ ಇದ್ದಾರಂತೆ. ಪರಿಚರ್ಯ ಏನು ಮಾಡಿ, ನಿಮ್ಗೆ ನೀರು ಕೊಡಲಾ, ಏನು ಮಾಡಲಿ, ದಿಂಬು ಬೇಕಾ, ಏನು ಬೇಕು ಅಂಥೇಳಿ ಎಷ್ಟು ಹೊತ್ತಿಗೂ ಅವಳ ಸೇವೆಗೆ ಮುನಿವಟುಗಳು ಬಂದು ಸೇರ್ಕೊಂಡಿದ್ದಾರಂತೆ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ, ಏನು ಮಾಡಲಿ, ಏನು ಬೇಕು ಅಂತ ಕೇಳ್ತಾರೆ. ಮುನಿವಟಿಗಳು ಬಂದು ಪರಿಚರ್ಯೆಯನ್ನು ಮಾಡ್ತಾ ಇದ್ದಾರೆ. ಇನಿದಾದ ವಸ್ತುವಂ ಋಷಿವಧುಗಳು ಇತ್ತಪರ, ಸಿಹಿಯಾದ ವಸ್ತುವನ್ನು, ಮಧುರವಾದ ವಸ್ತುವನ್ನು ಗರ್ಭಿಣಿ ನೀನು ತಿನ್ನಬೇಕೋ, ಇದನ್ನು ನೀನು ತಿನ್ನು ಅಂತೇಳಿ ಒತ್ತಾಯ ಮಾಡಿ ಉಪಚಾರ ಮಾಡಿ ಋಷಿಪತ್ನಿಯರೆಲ್ಲ ತಂದು ಕೊಡ್ತಾ ಇದ್ದಾರಂತೆ. ಹೀಗೆ ಎಲ್ಲರೂ ಕೂಡ ಅವಳಿಗೆ ಉಪಚಾರ ಮಾಡುವವರೇ. ಅದರ ಜೊತೆಗೆ ವಾಲ್ಮೀಕಿಯು ಕೂಡ ಸಾದರದಿಂದ, ಅಂದರೆ ಬಹಳ ವಿಶೇಷವಾಗಿ ಪ್ರೀತಿಯಿಂದ ದಿನಕ್ಕೆ ಬೇಕಾದ ಬಯಕೆಯನ್ನು ಅವಳಿಗೆ ಸಲ್ಲಿಸ್ತಾ ಇದ್ದಾರಂತೆ. ಏನೇನು ಕೊರತೆ ಇಲ್ಲದೆ ಇದ್ದ ಹಾಗೆ ಅವಳನ್ನು ಅಲ್ಲಿ ನೋಡಿಕೊಳ್ತಾ ಇದ್ದಾರಂತೆ. ಇದನ್ನು ಹೇಳ್ತಾ ಕವಿ ಒಂದು ಉದ್ಗಾರವನ್ನು ಮಾಡ್ತಾನೆ. ನಿರ್ಮಲ ಚರಿತ್ರರಿಗೆ, ದೃಢ ಪತಿವ್ರತೆಯರಿಗೆ ಏನಾದರೂ ವಿಪರೀತ ಕಷ್ಟ ಅಂತ ಆಗ್ತದೆಯೇ, ಒಂದು ಕಷ್ಟ ಬಂದರೂ ಕೂಡ ಪರಿಹಾರ ಆಗ್ಬಿಡುತ್ತೆ ಅಂತ, ಕಷ್ಟವಾಗಿ ಉಳ್ಕೊಳ್ಳೋದಿಲ್ಲ ಅಂತ. ಅದು ಅವರ ಪಾತಿವ್ರತ್ಯದ ಶಕ್ತಿ. ಹೀಗೆ ಇವರೆಲ್ಲ ಈ ರೀತಿಯಲ್ಲಿ ಉಪಚಾರ ಮಾಡ್ತಾ ಇರುವಾಗ ಸೀತೆಗೆ ಕೊರತೆ ಇಲ್ಲ. ಆದರೆ ಒಂದು ಸ್ಮರಣೆಯನ್ನು ಅವಳು ಬಿಡಲಿಲ್ಲ. ಏನಂತಂದರೆ, ಎಷ್ಟೇ ಇಲ್ಲಿ ಪರಿಪೂರ್ಣವಾದ ವ್ಯವಸ್ಥೆ ಇದ್ದರೂ ಗಂಡನ ಜೊತೆಯಲ್ಲಿದ್ದಾಗಲ್ಲ. ಅವಳ ಮನಸ್ಸು ಸದಾ ಕಾಲವೂ ಕೂಡ ರಾಮನ ಚರಣ ಕಮಲವನ್ನು ನೆನಪಿಸಿಕೊಳ್ತಲೇ ಇತ್ತು. ಸದಾ ಕಾಲವೂ ಕೂಡ ಅವನಿಸುತ್ತೆ ರಾಘವೇಂದ್ರನ ಚರಣ ಕಮಲಮಂ ಧ್ಯಾನಿಸುತ್ತ. ಹಾಗಂತ ರಾಮನನ್ನು ನೆನಪಿಸಿಕೊಳ್ತಾ ನನ್ನ ಜೊತೆಯಲ್ಲಿ ಗಂಡ ಇಲ್ಲ ಅಂತ ಹೇಳಿದರೆ ಅಲ್ಲಿನ ಅಯೋಧ್ಯೆಯ ಸಂಪತ್ತನ್ನು ನೆನಪಿಸಿಕೊಂಡಲ್ಲ, ಗಂಡ ಅಷ್ಟೇ. ಅದಕ್ಕಾಗಿ ಬಿಟ್ಟರೆ ಮಹಾರಾಜ ನಾನು ಅಂತಃಪುರದಲ್ಲಿದ್ದು ನನ್ನನ್ನು ಎಷ್ಟೋ ವೈಭವದಿಂದ ನೋಡಿಕೊಳ್ತಾ ಇದ್ರು ಅಂತ ಅಲ್ಲ, ಅದನ್ನು ಬಿಟ್ಟುಬಿಟ್ಟಿದ್ದಾಳೆ, ಮರೆತು ಬಿಟ್ಟಿದ್ದಾಳೆ. ರಾಜವಿಭವ ಶ್ರೀಯನ್ನು ಮರೆತು, ಹಾಗಂತ ನೆನಪಿಟ್ಕೊಂಡಿದ್ದು ಯಾವುದಕ್ಕೆ, ರಾಮನನ್ನು ಮಾತ್ರ. ಇಲ್ಲಿ ಎರಡೂ ಶಬ್ದಗಳನ್ನು ಲಕ್ಷ್ಮೀಶಕವಿ ಜೊತೆಗೆ ಇಟ್ಟುಬಿಡ್ತಾನೆ. ಮರೆದು ಧ್ಯಾನಿಸುತ್ತ. ಮರೆಯುವುದು ಯಾವುದನ್ನು, ಅಯೋಧ್ಯೆ ಸಂಪತ್ತನ್ನು. ನೆನಪಿಸ್ಕೊಳ್ಳೋದು ಯಾವುದನ್ನು, ರಾಮನನ್ನು. ಹೀಗೆ ಅವಳು ದಿನಗಳನ್ನು ಕಳೀತಾ ಇರಬೇಕಾದ್ರೆ ಅವನಿಜಯ ಗರ್ಭಕ್ಕೆ ತುಂಬಿದುದು ನವಮಾಸದವಧಿ ಬಳಿಕೊಂದಿರುಳ ಶುಭ ಲಗ್ನದೊಳ್ ಪಡೆದಳವಳಿ ಮಕ್ಕಳನ್ನು ಉಪಚರಿಸಿ ವಿದಗ್ಧಾಂಗನೆಯರು ಆಸೂತಿಕಾಗೃಹದೊಳು ತವಕದಿಂದ ತಂದು ಮುನಿಭಟುಗಳು ಸಿರಲು ಉತ್ಸವದಿಂದ ವಾಲ್ಮೀಕಿ ಋಷಿ ಬಂದು ನೋಡಿ ಕುಶಲವದಿಂದ ಸೇಚನಂಗೈದು ಕುಶಲವರೆಂದು ಪೆಸರಿಟ್ಟ ನರ್ಭಕರ್ಯೇ. ಹೀಗೆ ಎಲ್ಲರೂ ವಿಶೇಷವಾಗಿ ಸೀತೆಯನ್ನು ಉಪಚರಿಸುತ್ತಾ ಇದ್ದಂತೆಯೇ ಸೀತೆಯ ಗರ್ಭಕ್ಕೆ ನವಮಾಸದ ಅವಧಿ ತುಂಬಿತು. ಒಂದು ದಿವಸ ರಾತ್ರಿ ಶುಭ ಲಗ್ನದಲ್ಲಿ ಸೀತೆ ಅವಳಿ ಮಕ್ಕಳನ್ನು ಪಡೆದಳು. ಆ ಋಷಿಪತ್ನಿಯರಲ್ಲಿ ಕೆಲವರು ಪ್ರಸೂತಿ ತಜ್ಞರಿದ್ದರು. ಅವರು ಬಂದು ಸೂತಿಕಾಗೃಹದಲ್ಲಿ ಸೀತೆಗೆ ಹೆರಿಗೆಯನ್ನು ಮಾಡಿಸಿದರು. 2 ಮಕ್ಕಳ ಹುಟ್ಟಿದರು.
ಮುನಿವಟುಗಳು ಹೋಗಿ ಸಂತೋಷದಿಂದ ವಾಲ್ಮೀಕಿಗಳಿಗೆ ಓಡಿ ಹೋಗಿ ಹೇಳಿದರು, ಸೀತೆ 2 ಮಕ್ಕಳನ್ನು ಹೆತ್ತಿದ್ದಾಳೆ ಅಂತ. ಇದಕ್ಕೊಂದು ಒಳ್ಳೆಯ ಕಲ್ಪನೆ ಇದೆ. ಆಗ ವಾಲ್ಮೀಕಿಗಳ ಕೈಯಲ್ಲಿ ದರ್ಭೆಯ ಕಟ್ಟಿತ್ತು. ಹಾಗೆ ದರ್ಭೆಯ ಕಟ್ಟನ್ನು ಹಿಡಿದುಕೊಂಡಂಥ ವಾಲ್ಮೀಕಿಗಳು ಸಮೀಪಕ್ಕೆ ಬಂದರು. ಅವರು ಕುಶಲವದಿಂದ ಸೇಚನಂಗೈದು ಕುಶಲವರೆಂದು ಹೆಸರಿಟ್ಟರು. ಹೇಗೆ ಅಂತಂದರೆ ದರ್ಬೆ ಕಟ್ಟನ್ನು ಹಿಡ್ಕೊಂಡು ಬಂದಿದ್ದರು. ಒಂದಿತ್ತು, ಇಲ್ಲಿ 2 ಮಕ್ಕಳಿದ್ದಾವೆ ಎನ್ನುವಷ್ಟೊತ್ತಿಗೆ ಅವರು ಆ ದರ್ಬೆಯನ್ನು ಮುರಿದರು. ದರ್ಬೆಯನ್ನು ಮುರಿದಾಗ ಕುಶ ಅಂದರೆ ಚೂಪಾದ ತುದಿಯದು. ಕುಶಾಗ್ರಮತಿ ಅಂತ ನಾವು ಹೇಳ್ತೀವಿ, ಮೊನಚಾದ ಹರಿತವಾದ ಮನಸ್ಸಿರುವವರು, ಬುದ್ಧಿಶಕ್ತಿ ಇರುವವರು ಅಂತ. ಈ ದರ್ಬೆಯನ್ನು ಮುರಿದಾಗ ಏನಾಯಿತು, ಒಂದು ಚೂಪಾದ ತುದಿ, ಇನ್ನೊಂದು ಖಂಡಿಸಲ್ಪಟ್ಟದ್ದಿತ್ತು. ಹಾಗಾಗಿ ಒಂದು ಕುಶ, ಒಂದು ಲವ. ಹೆಸರಿಡ್ಲಿಕ್ಕೆ ಅವ್ರು ಬೇರೆ ಯೋಚನೆ ಮಾಡಲಿಲ್ಲ. ಕೈಯಲ್ಲಿರುವಂಥ ದರ್ಬೆಯನ್ನು ಮುರಿದಾಗ ಒಂದು ಲವಗ ಒಂದು ಕುಶ ಆಯ್ತಲ್ಲ. ಹಾಗಾಗಿ ಆ ಅವಳಿ ಮಕ್ಕಳಿಗೆ ಅವರು ಕುಶಲವರೆಂದು ಹೆಸರಿಟ್ಟರು. ಇಲ್ಲೊಂದು ಸ್ವಾರಸ್ಯ ಇದೆ. ನಾವು ರೂಢಿಯಲ್ಲಿ ಲವಕುಶ ಅಂತ ಹೇಳಿಬಿಡ್ತೇವೆ, ಕುಶಲವ ಅಂತ ಹೇಳೋದಿಲ್ಲ. ಆದರೆ ನಿಜವಾಗಿಯೂ ಅದರಲ್ಲಿ ಕುಶಲವ. ಅದಕ್ಕೆ ಇನ್ನೊಂದು ನ್ಯಾಯ ಇದೆ. ಅಂದರೆ ಈ ಗೋಲಕ ನ್ಯಾಯ ಅಂತ. ಒಂದು ಪಾತ್ರೆಯಲ್ಲಿ 2 ಗೋಲಿಗಳನ್ನು ಹಾಕಿದರೆ ಯಾವುದು ಮೊದಲು ಬರುತ್ತೆ? ನಮ್ಮಲ್ಲಿ ಏನು ಅವಳಿ ಮಕ್ಕಳಲ್ಲಿ ಯಾರು ಮೊದಲು ಹುಟ್ಟಿದ್ರೋ ಅವರು ದೊಡ್ಡವರು ಅಂತ. ಆದರೆ ಮೊದಲು ಸ್ಥಾಪಿಸಲ್ಪಟ್ಟಿದ್ದು ಅಡಿಗಿರುತ್ತೆ, ಆಮೇಲೆ ಬರುತ್ತೆ. ನಮ್ಮಲ್ಲೇನು ಮೊದಲು ಹುಟ್ಟಿದವರು ದೊಡ್ಡವರು ಅಂತ. ಹಾಗೆ ಒಂದು ಸ್ವಾರಸ್ಯ ಅಷ್ಟೇ ಅದು. ಏನೇ ಇದ್ದರೂ ಕೂಡ ಅವರು ಕುಶಲವರೆಂದು ಸೇಚನಂಗೈದು ಹೆಸರಿಟ್ಟರು. ಎಂಥ ಮಕ್ಕಳು! ಅವ್ರು ಹುಟ್ಟಿದ ಗಳಿಗೆ ಹೇಗೆ, ಕಾಲ ಹೇಗಿತ್ತು ಅಂತಂದರೆ, ದೆಸೆಗಳ್ ಪ್ರಸನ್ನತೆಯೊಳ್ ಎಸೆದವು ಆಗಸದೊಳು ಉಡುವಿಸರಂಗಳೊಪ್ಪಿದುವು. ಹೊಸಗಂಬಿಡಿದು ಗಾಳಿ ಪಸರಿಸಿತು. ತವೆ ಸುಪ್ರದಕ್ಷಿಣದೊಳು ಉರಿದು ಅಗ್ನಿಜ್ವಾಲೆ ಕಡಲುಕ್ಕಿದು. ವಸುಧೆ ನಲಿದುದು ತಿಳಿದು ಪರಿದುವು ನದಿಗಳಂದು. ಶಶಿರವಿಗಳು ದಯಿಸಿದರು ಏಕಕಾಲದೊಳೆನಲು. ಶಶಿರವಿಗಳು ದಯಿಸಿದರು ಏಕಕಾಲದೊಳೆನಲು. ಶಿಶುಗಳ ಆಶ್ರಮದ ಮುನಿಗಳ ಕಣ್ಗೆ ಕಾಣಿಸಿದರು ಹೊಸಗೆ ಮೂಜಗದಾದುದು. ಶಿಶುಗಳಾಶ್ರಮದ ಮುನಿಗಳ ಕಣ್ಗೆ ಕಾಣಿಸಿದನು ಹೊಸಗೆ ಮೂಜಗದಾದುದು. ಆ ಲವಕುಶರು ಹುಟ್ಟಿದಂಥ ಸಂದರ್ಭದಲ್ಲಿ ದಿಕ್ಕುಗಳಲ್ಲಿ ಎಲ್ಲ ಒಂದು ಪ್ರಸನ್ನತೆ ಇತ್ತಂತೆ. ಆಕಾಶ ಸ್ವಚ್ಛವಾಗಿತ್ತು. ಆಮೇಲೆ ಆಕಾಶದಲ್ಲಿ ನಕ್ಷತ್ರ ರಾಶಿಗಳೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದ್ದುವಂತೆ. ಗಾಳಿ ಹೊಸ ಗಂಪಿಡಿದು, ಗಾಳಿಗೂ ಉತ್ಸಾಹ ಬಂದ್ಬಿಡ್ತು. ಇದ್ದು ಬದ್ದ ಸುಗಂಧಗಳನ್ನೆಲ್ಲ ತನ್ನಲ್ಲಿ ಸೇರಿಸಿಕೊಂಡು ಸುಗಂಧಭರಿತವಾಗಿ ಗಾಳಿ ಸಂಚರಿಸಿಕೊಂಡು ಬಂತು. ಆಮೇಲೆ ಅಗ್ನಿ ಪ್ರದಕ್ಷಿಣೆಯಾಗಿ ಉರಿತಾ ಇತ್ತು. ವಸುದೆ ನಲಿದುದು, ಭೂಮಿಗೆ ಸಂತೋಷ ಆಗ್ಬಿಡ್ತು. ಯಾಕೆ ಮೊಮ್ಮಕ್ಕಳು ಹುಟ್ಟಿದ್ರು ಅಂತ. ಭೂಮಿಯ ಮಗಳು ಸೀತೆಗೆ ಮಕ್ಕಳಾಯ್ತಲ್ವೇ, ಅದ್ರ ಜೊತೆಗೆ ಇದು ಭೂಮಿಗೂ ಕೂಡ ಪ್ರಿಯಕರವಾದದ್ದು, ಸಂತೋಷದ್ದು ಅಂತ. ವಸುದೆ ನಲಿದುದು ತಿಳಿದು ಪರಿದವು ನದಿಗಳಂದು. ನದಿಗಳಲ್ಲಿಗೂ ಕೂಡ ಯಾವುದೋ ಹೊಸ ಹರಿವು, ಹೊಸ ಉತ್ಸಾಹ, ಬೆಳ್ಳೊರೆಗಳು ಕಾಣಿಸಿಕೊಳ್ತಾ ಇದ್ದಾವಂತೆ. ಶಶಿರವಿಗಳು ಏಕಕಾಲದಲ್ಲಿ ಉದಯಿಸಿದರೋ ಎನ್ನುವ ಹಾಗೆ. ಈಗ ನಾವು ಮಕ್ಕಳ ಹತ್ರ ಬರ್ತೀವಿ, ಇಷ್ಟೆಲ್ಲ ಪ್ರಸನ್ನತೆ ದಿಕ್ಕುಗಳಲ್ಲಿದೆ. ಹುಟ್ಟಿದ ಮಕ್ಕಳು 2. ಈಗ ಒಂದೇ ಹೊಗಳಿಕೆ ಸಾಕಾಗೋದಿಲ್ಲ. ಸೂರ್ಯಚಂದ್ರರು ಏಕಕಾಲದಲ್ಲಿ ಹುಟ್ಟಿದಿರೋ ಪ್ರಪಂಚದಲ್ಲಿ ಎನ್ನುವ ಹಾಗೆ ಆಶ್ರಮದಲ್ಲಿದ್ದಂಥ ಮುನಿಗಳ ಕಣ್ಣಿಗೆ ಕಾಣಿಸಿದರಂತೆ. ಹೊಸಗೆ ಮೂಜಗ ಕಾದುದು. ನೋಡಿ ಎಂಥ ಒಂದು ಸೂಕ್ಷ್ಮ ಪ್ರಜ್ಞೆ ಅಂತಂದರೆ, ಹೆರಿಗೆ ಆಯಿತು ಅಂತಂದರೆ ಹೊಸಗೆ ಹೇಳಬೇಕಲ್ಲ, ಹೊಸಗೆ ಹೇಳಬೇಕು, ಅದೊಂದು ಕ್ರಮ ಅದು. ಕವಿ ಆ ಶಬ್ದವನ್ನು ಬಳಸಿಬಿಡ್ತಾನೆ. ಹೊಸಗೆ ಹೇಳೋರು ಯಾರು ಇಲ್ಲಿ? ಈ ದಿಕ್ಕುಗಳ ಪ್ರಸನ್ನತೆಯೇ ಹೊಸಗೇನು ಹೇಳ್ತಾ ಇದೆಯಂತೆ. ಯಾರಿಗೆ ಹೇಳ್ತಾ ಇದ್ದಾರೆ? ಮೂಜಗ ಕಾದುದು. ಹೀಗೆ ಮಕ್ಕಳು ಹುಟ್ಟಿದ್ದಾರೆ ಎನ್ನುವ ಹೊಸಗೆಯನ್ನು ಅವರಿಗೆ, ಇವರಿಗೆ, ತವರು ಮನೆಯವರಿಗೆ, ಗಂಡ ಮನೆ ಎಲ್ಲರಿಗೂ ಹೇಳ್ತಾ ಇದ್ದಾರಂತೆ. ಯಾವುದು? ಪ್ರಕೃತಿಯಲ್ಲಿನ ಈ ಸಂಗತಿಗಳು ಪ್ರಪಂಚದಲ್ಲಿಂದ ವಿಶೇಷವಾಗಿದೆ ಎನ್ನುವುದನ್ನು 3 ಜಗತ್ತಿಗೆ ಹೇಳಿದವು. ಈಗ ನಾವು ಸ್ವಲ್ಪ ಮುಂದಕ್ಕೆ ಬರ್ತೇವೆ. ಹುಟ್ಟಿದ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಈಗ ಅವರು ಬಾಲರು. ಬಾಲದೊಡಿಗೆಗಳೆಲ್ಲವಂ ತೊಡಿಸಿ ನೋಡುವಂ. ಬಾಲಲೀಲೆಗಳ ಆಡಿಸಿ ಮುದ್ದು ಮಾಡುವಂ. ಬಾಲಕರ್ಗಿನಿದಾದ ವಸ್ತುವಂ ಕೂಡುವಂ.
ತನ್ನ ತೊಡೆಮಡಿಲೊಳಿಟ್ಟು ಲಾಲಿಸುವರಾವಗಂ ಜಪ ತಪ ಸಮಾಧಿಗಳ ಕಾಲಮಂ ಬಗೆಯದೆ ಮುನೀಶ್ವರಂ ಜಪ ತಪ ಸಮಾಧಿಗಳ ಕಾಲಮಂ ಬಗೆಯದೆ ಕುಶಲವರ ಮೇಲಣಕ್ಕರೊಳಿದ್ದನು ಆಶ್ರಮದೊಳು ಉತ್ಸವಂ ಪೆಚ್ಚಿದುದು ಆಶ್ರಮದೊಳು ಉತ್ಸವಂ ಪೆಚ್ಚಿದುದು ದಿನ ದಿನದೊಳು ವಾಲ್ಮೀಕಿ ಋಷಿಗಳಿಗೆ ಬಹಳ ಸಂತೋಷವಾಗ್ಬಿಟ್ಟಿದೆ. ಅನಾಥ ಸ್ಥಿತಿಯಲ್ಲಿದ್ದಂಥ ಆ ಗರ್ಭಿಣಿಯಾದಂಥ ಸೀತೆಯನ್ನು ಮನೆ ಕರ್ಕೊಂಬಂದು ಶೈತ್ಯೋಪಚಾರ ಮಾಡಿ ಇಷ್ಟು ವ್ಯವಸ್ಥೆ ಮಾಡಿದ್ದಕ್ಕೆ ಅವಳು 2 ಜನ ಮಕ್ಕಳನ್ನು, ಸುಂದರವಾದ ಮಕ್ಕಳನ್ನು ಹೆತ್ತರಲ್ಲ. ಹಾಗಾಗಿ ಇವರಿಗೆ ಜಪ ತಪ ಸಮಾಧಿ ಎಲ್ಲ ಮರೆತು ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಸಂಧ್ಯಾವಂದನೆ ಮಾಡಬೇಕು, ಇಷ್ಟೊತ್ತಿಗೆ ಜಪಕ್ಕೆ ಹೋಗಬೇಕು, ಇದು ಯಜ್ಞ ಸಮಯ ಎನ್ನುವಂಥ ಯಾವ ಅರಿವು ಅವರಿಗಿಲ್ಲ. ಈಗ ಎಷ್ಟೊತ್ತಿಗೂ ಅವರಿಗೆ ಆ ಮಕ್ಕಳನ್ನು ಆಡಿಸೋದೇ ಆಗ್ಬಿಟ್ಟಿದೆ ಅಂತೆ. ಬಾಲದೊಡಿಗೆಗಳಂ ತುಡಿಸಿ ಒಳ್ಳೊಳ್ಳೆ ವಸ್ತ್ರಗಳನ್ನು ತಂದು ತೋರಿಸೋದು, ಆಮೇಲೆ ಆಭರಣಗಳನ್ನು ಇಟ್ಟೋದು, ಬಾಲ ಲೀಲೆಗಳನ್ನು ಆಡಿಸಿ, ಸಹಜವಾಗಿ ನಾವು ಮಾಡೋ ಇಲ್ಲಿ ನಗಾಡು ಅಂತ ಹೇಳಿದಾಗೆ ಲೀಲೆಗಳನ್ನು ಮಾಡಿ ಮುದ್ದು ಮಾಡುವಂ, ಆ ಮಕ್ಕಳನ್ನು ಮುದ್ದು ಮಾಡೋದಂತೆ. ಆಮೇಲೆ ಆ ಮಕ್ಕಳಿಗೆ ಒಂದು ಸುಂದರವಾದ ವಸ್ತುವನ್ನು ಕೊಟ್ಟು ಹಿಡ್ಕೊ ಆಟ ಆಡು ಅಂತ ಹೇಳೋದು. ಹೀಗೆ ತನ್ನ ಮಡಿಲಲ್ಲಿ, ತನ್ನ ತೊಡೆ ಮಡಿಲಲ್ಲಿ ಇಟ್ಟುಕೊಂಡು ಆ ಮಕ್ಕಳನ್ನು ವಾಲ್ಮೀಕಿ ಮಹರ್ಷಿ ಆರೈಕೆ ಮಾಡ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ನೋಡಿ, ಮಕ್ಕಳನ್ನು ಆಡಿಸುವಾಗ ಅವ್ರಿಗೆ ಯಾರು ಆಡಿಸೋರಿಲ್ಲ ಅಂತ ನಾವು ಆಡಿಸೋದಲ್ಲ, ಮಕ್ಕಳನ್ನು ಆಡಿಸುವಾಗ ಆಡಿಸೋರ ಮನಸ್ಸಿಗೆ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ವಾಲ್ಮೀಕಿಗಳ ಮನಸ್ಸಿಗೆ ಇನ್ನೂ ಒಂದಿದೆ, ತಾನು ಎಷ್ಟು ಮಾಡಿದರೂ ಕಡಿಮೆ ಅಲ್ಲ, ಮಾಡಬೇಕು. ಯಾಕೆಂದರೆ ದಶರಥ ನೃಪಾಲ ಸುತರ ಅವರ ಅರಮನೆಯಲ್ಲಿ ಬೆಳೆಯಬೇಕಾದಂಥ ಮಕ್ಕಳು ಈ ಕಾಡಿನ ಎಲೆಮನೆಯಲ್ಲಿ ಇದ್ದಾರೆ, ಅವರಿಗೇನೋ ಕೊರತೆ ಆಯಿತು ಅಂತ ಆಗಬಾರ್ದಲ್ಲ. ಅಯೋಧ್ಯೆಯ ಸಂಭ್ರಮಕ್ಕೆ, ಐಶ್ವರ್ಯಕ್ಕೆ ಯಾವುದೂ ಕೊರತೆ ಇಲ್ಲದಿದ್ದ ಹಾಗೆ ಅವರಿಗೆ ನಾನು ಇಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸಂತೋಷದಿಂದ ಅವರಿಗೆಲ್ಲ ವೈಭವವನ್ನು ಮಾಡಿಕೊಡ್ತಾ ಇದ್ದಾರಂತೆ. ಯಾಕೆಂದರೆ ತಾಯಿಯ ಮನಸ್ಸು ಸೀತೆಗೆ ಎಷ್ಟೊತ್ತಿಗಾದರೂ ಅಯ್ಯೋ ನನ್ನ ಮಕ್ಕಳು ಅಯೋಧ್ಯೆಯಲ್ಲಿ ಇರ್ತಿದ್ರು ಎಷ್ಟು ಸಂಭ್ರಮ ಇರ್ತಿತ್ತು ಅಂತ ಅನಿಸ್ಬಿಡುತ್ತಲ್ಲ. ಹಾಗಾಗಿ ಅಲ್ಲಿ ಬೆಳೆಯಬೇಕಾದ ಮಕ್ಕಳು ಕಾಡಿನಲ್ಲಿ ಬೆಳೀತಾ ಇದ್ದಾರೆ. ಕರ್ಕಶಮಿದು ಎತ್ತಣದೆಂದು ಮಿಥಿಲೇಂದ್ರ ಸಂಭೂತೆ ಚಿತ್ತದೋಳ್ ಮರುಗದಂತೆ. ಸೀತೆ ಮನಸ್ಸಿಗೆ ಆ ಭಾವನೆಯೇ ಬರೆದಿದ್ದಾಗೆ ವಿಷದ ಮಾನಸನಾಗಿ ವಾಲ್ಮೀಕಿ ಮಹರ್ಷಿ ಹೀಗೆ ಮಕ್ಕಳನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡೋರ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಆ ಮಕ್ಕಳು ಅಂತಂದರೆ, ಚೆಲ್ವೆರಡು ರೂಪಾಯ್ತೋ ವಿಮಲತೆ ಕವಲ್ತುದೋ ಗೆಲ್ವದೆಸೆಗೆಳೆಗೊಂಡಡದ್ದಪುದೋ ಕೀರ್ತಿಯ ಮಡಲ್ವ ಸುಧೆಯೊಳ್ ದ್ವಿಧಾಕೃತಿಗಾಯ್ತೋ ಸಂತಸದ ಬೆಳಸಿನ ಬೆಳೆದ ಪಸುಗೆಯೋ ಸಲ್ವ ಕುಲದೇಳ್ಗೆಯ ಸಸಿಯ ಕೋಡೋ ಮೋಹನದ ಬಲ್ವನಲ ಸವಡಿಯೋ ಸೊಗಸಿನ ಬಳಿಯ ಫಲವೋ ಸೊಲ್ವಡಿದು ಪೊಸತೆನಲ್ ಕುಶಲವರ್ ಕುಶಲದಿ ಕಣ್ಗೆಸೆದರು ಆಶ್ರಮದೊಳು ಕುಶಲದಿ ಕಣ್ಗೆಸೆದರು ಆಶ್ರಮದೊಳು. ರಾಘವಾತ್ಮಜರ್ ವಾಲ್ಮೀಕಿ ಈ ರೀತಿ ಕುಶಲದಿಂದ ಓವಿಕೊಂಡ ಕಾರಣಕ್ಕಾಗಿ, ಉಪಚಾರ ಮಾಡಿಕೊಂಡ ಕಾರಣಕ್ಕಾಗಿ ದಿನದಿನಕ್ಕೆ ವರ್ಧಿಸಿದರು. ಹೀಗೆ ಬೆಳೆದು ನಿಂತಹ ಅವರು, ಅಂದರೆ ಬೆಳೆದು ಭಾಳ ದೊಡ್ಡದಲ್ಲ, ದೊಡ್ಡವರಾಗ್ತಾ ಇರ್ತಕ್ಕಂಥ ಶಿಶುಗಳು ಹೇಗೆ ಕಾಣ್ತಾ ಇದ್ದಾರೆ ಅಂತಂದರೆ, ಚೆಲುವೆರಡು ರೂಪಾಯಿತೋ, ಒಂದೇ ಸೌಂದರ್ಯ ರಾಶಿ ಎನ್ನುವುದು ಇಬ್ಬಾಗವಾಗಿದೆಯೋ, ಅದರ ಜೊತೆಗೆ ವಿಮಲತೆ ಅಂದರೆ ಶುಭ್ರವಾದಂಥ ಒಂದು ಸಂಗತಿ 2 ಭಾಗವಾದರೆ, ಅಂದರೆ ಇಲ್ಲಿ 2 ಆಗುವುದು, ಅದ್ರ ಜೊತೆಯಲ್ಲಿ 2ರಲ್ಲಿ ಭೇದ ಇಲ್ಲದೆ ಇರೋದು, ಒಂದು ಹಾಗೆ ಒಂದು ಹೀಗೆ ಅಂತಿಲ್ಲ. 2 ಸೌಂದರ್ಯ ರಾಶಿಯೇ, 2 ವಿಮಲತೆಯೇ, 2 ಕೀರ್ತಿಯೇ. ಹೀಗೆ ಸೊಗಸಿನ ಅವಳಿ ಫಲವೋ ಎನ್ನುವ ಹಾಗೆ ಪ್ರಪಂಚಕ್ಕೆ ಇದು ಹೊಸ್ತಪ್ಪ ಎನ್ನುವ ಹಾಗೆ ಕುಶಲವರ್ ವರ್ಧಿಸಿದರು, ಕಣ್ಗೆಸೆದರ ಆಶ್ರಮದಳು. ಈಗ ನಾವು ಇನ್ನೊಂದು ಸ್ವಾರಸ್ಯವನ್ನು ನೋಡಬೇಕು.
ತೊಟ್ಟಿಲಿನಲ್ಲಿರ್ತಕ್ಕಂಥ ಬಾಲಕರು. ತೊಟ್ಟಿಲೊಳ್ಳಲಿವ ನೆವಮಿಲ್ಲದೆ ನಗುವ, ತೊಟ್ಟಿಲೊಳ್ಳಲಿವ ನೆವಮಿಲ್ಲದೆ ನಗುವ, ಬಾಯಿಗೆ ಬೆಟ್ಟಿಕ್ಕಿ ಬೀರುವ ಪಸಿದೊಳೆ ಜೀವ, ಮೊಲೆಯುಂಬ ಪಟ್ಟಿರಿಸೆ ಪೊರಳ್ವ ಅಂಬೆಗಾಲಿಡುವ, ಮೊಳೆವಲ್ಲ ಜೊಲ್ಲುಗೆ ತೊದಡಿಸಿ ನುಡಿವ, ದಟ್ಟಡಿಗಿಡುವ ನಿಲ್ವ ಕೊಡುವ ಬೇಡುವ, ಪರಿವ ಬಟ್ಟೆಯೊಳೊರಗುವ ಕಾಡುವ ಕುಣಿವ, ಲೀಲೆಯಂ ನೆಟ್ಟನೆ ಕುಮಾರಗ ತೋರಿದ ಜಾನಕಿಗೆ ವಾಲ್ಮೀಕಿ ಮುನಿವರಂಗೆ. ಆ ಎರಡು ಮಕ್ಕಳನ್ನು ತೊಟ್ಟಿನಲ್ಲಿ ಮಲಗಿಸಿದರೆ ಆ ಚಂದವನ್ನು ನೋಡಲಿಕ್ಕೆ ಕಣ್ಣು ಸಾಲದಂತೆ. ತೊಟ್ಟಿಲೋಳ್ ನಲಿವ. ಆಮೇಲೆ ಬಹಳ ಸ್ವಾರಸ್ಯ ಅಂತಂದರೆ ಆ ಕವಿ ಬಳಸಿದ ಒಂದು ಶಬ್ದ ನೆವಮಿಲ್ಲದೆ ನಗುವ. ನೋಡಿ, ದೊಡ್ಡವರಾದವರಿಗೆ ನಗ್ಲಿಕ್ಕೆ ಕಾರಣ ಬೇಕು, ಮಕ್ಕಳಿಗೆ ನಗ್ಲಿಕ್ಕೆ ಕಾರಣವೇ ಬೇಡ. ನೆವಮಿಲ್ಲದೆ ನಗುವ, ಎಷ್ಟು ಸಹಜವಾಗಿ ಅಷ್ಟೇ ಅದ್ಭುತವಾಗಿ ಲಕ್ಷ್ಮೀಶ ಹೇಳಿದ್ದು ಅದನ್ನು ಅಂತ. ತೊಟ್ಟಿಲಿನಲ್ಲಿ ತಮ್ಮಷ್ಟು ತಾವೇ ನಗಾಡ್ತಾ ಇರ್ತಾವಂತೆ ಮಕ್ಕಳು. ಹಾಗೆ ಬಾಯಿಗೆ ಬೆಟ್ಟಿಕ್ಕಿ ಪೀರುವ, ತಾಯಿ ಹಾಲು ಕುಡಿತಾರೆ, ಸ್ವಲ್ಪ ಹೊತ್ತಿಗೆ ತಾಯಿ ಹಾಲು ಇಲ್ಲದೆ ಇದ್ದರೆ ಬಾಯಿಗೆ ಬಿಟ್ಟು ಹೋಗುತ್ತೆ. ಅಂದರೆ ಕಾವ್ಯವನ್ನು ಅಷ್ಟು ಸಹಜವಾಗಿ ಕೂಡ ಬರೀತಾರೆ ಅಂತ. ಲಕ್ಷ್ಮೀಶ ಕವಿ ಕನ್ನಡದ ಪಂಡಿತ ಕವಿ, ತುಂಬ ಕಠಿಣವಾದದ್ದು ಕೆಲವು ಸಂದರ್ಭಗಳಲ್ಲಿ. ಹಾಗಂತೆ ಕೆಲವು ಸಂದರ್ಭದಲ್ಲಿ ಅಷ್ಟೇ ಸಹಜವಾಗಿರ್ತಕ್ಕಂಥ ಭಾವನೆಗಳು. ಸಣ್ಣ ಮಕ್ಕಳು ಆಡ್ತಾ ಆಡ್ತಾ ಹೇಗೆ ದೊಡ್ಡವರಾಗ್ತಾರೆ ಅನ್ನೋದನ್ನು ಲಕ್ಷ್ಮೀಶ ಈ ಪದ್ಯದಲ್ಲಿ ತೋರಿಸಿಬಿಡ್ತಾನೆ. ನೆವಮಿಲ್ಲದೆ ನಗುವ, ಬಾಯಿಗೆ ಬೆಟ್ಟಿಡುವ, ಹಸಿವಾದಾಗ ಚೀರುವ, ಆಮೇಲೆ ನಿಧಾನಕ್ಕೆ ಹೊರಳೋದು, ಅಂಬೆಗಾಲಿಡೋದು, ಆಮೇಲೆ ಜೊಲು ಸುರಿಸ್ಕೊಳ್ತಾ ಇರೋದು, ಆಮೇಲೆ ತೊದಲಿಸಿ ನುಡಿವ. ಮೊದಲು ಮಾತಾಡ್ಲಿಕ್ಕೆ ಬರೋದಿಲ್ಲ ಸ್ಪಷ್ಟವಾಗಿ, ತೊದಲ್ತಾ ಮಾತಾಡ್ತಾರೆ, ಕೈ ಕಾಲಿ ಸಿಗ್ತಾರೆ, ಏನು ಕೈಯಲ್ಲಿದ್ದರೂ ಕೇಳ್ತಾರೆ, ಕೊಡು ಅಂತ ಕೇಳ್ತಾರೆ, ಹಠ ಮಾಡ್ತಾರೆ, ಕುಣಿತಾರೆ. ಈ ಎಲ್ಲ ಲೀಲೆಯನ್ನು ಕುಮಾರಕರ್ ತೋರಿದ ಜಾನಕಿಯ ವಾಲ್ಮೀಕಿಗಳ ಕಣ್ಣಿಗೆ ಅಂತ. ಹೀಗೆ ಆ ಮಕ್ಕಳಲ್ಲಿ ಮಾಧವನ ಮನೋಹರವಾದ ಸೌಂದರ್ಯ ಸೇರ್ತು, ಕಾಮಜನಕನ ಕಮನೀಯವಾದ ಲಾವಣ್ಯ ಸೇರ್ತು, ರಾಮಚಂದ್ರನ ರಾಮಣೀಯಕವಾದಂಥ ಸೊಬಗು ಬಂತು. ನೋಡ್ತಾ ನೋಡ್ತಾ ಇರುವ ಹಾಗೆ ಮಕ್ಕಳಿಗೆ 12 ವರ್ಷವಾಗ್ತಾ ಇದೆ. ದ್ವಾದಶಾಬ್ದದ ಮೇಲೆ ಮುನಿಪಂ ಕುಮಾರರ್ಗೆ ವೇದೋಕ್ತದಿಂದ ಉಪನಯನಗಳು ಮಾಡಿ, ಭೂದೇವನಿಕರಗೆ ವಸಿಷ್ಠನೊಳ್ ವರ ಕಾಮಧೇನುವಂ ಬೇಡಿ ತಂದು ಆಧರಿಸಿ, ಭೋಜನ ಸುಗಂಧಾಕ್ಷತೆಗಳಿಂದ ಆದುದತಿ ವಿಭವದಿಂದ ಉತ್ಸವ, ಬಳಿಕ ತರುಣಾದಿತ್ಯ ಸನ್ನಿಭರ ತೊಳಗಿದರ, ಜಾನಕಿಯ ಚಿತ್ತಕ್ಕೆ ಆನಂದವಾಗೆ, ಜಾನಕಿಯ ಚಿತ್ತಕ್ಕೆ ಆನಂದವಾಗೆ. ಮಕ್ಕಳಿಗೆ 12 ವರ್ಷಗಳು ಈಗ ತುಂಬುತ್ತಾ ಇದೆ. ಬಹಳ ಸುಂದರವಾಗಿ ಅವರು ಬೆಳೆದು ಬಂದಿದ್ದಾರೆ. ಅವರ ಕೋಮಲಾಂಗದ ಚೆಲುವನ್ನು ವರ್ಣಿಸುವ ಹಾಗೆಯೇ ಇಲ್ಲ. ಯಾಕೆಂದರೆ ಭೂಮಿಯ ಮೇಲೆ ಸೌಂದರ್ಯಕ್ಕೆ ವಸಂತನಂ ಮದನನಂ ಸೋಮನಂ ಪಡಿಯಿಡಲ್, ಅವರೆಲ್ಲ ಭಾಳ ಸುಂದರರಾದಂಥ ಪುರುಷರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದರೆ ಪುನರುಕ್ತಮಪ್ಪುದು ಮತ್ತೆ ಹಾಗೂ 2, ಹೀಗೆ ಅವರೆಲ್ಲರ ಸೌಂದರ್ಯ ಇಲ್ಲಿ 2ಆಗಿ ಕಾಣಿಸ್ತಾ ಇದೆ. ಆ ಹೊತ್ತಿಗೆ ಮಾಡಬೇಕಂತ ಕರ್ತವ್ಯ ಏನು ಅಂತ ಹೇಳೋದು ವಾಲ್ಮೀಕಿಗಳಿಗೆ ನೆನಪಿನಲ್ಲಿತ್ತು. ವೇದೋಕ್ತವಾದಂಥ ಕ್ರಮದಲ್ಲಿ ಆ ಕುಶಲವರಿಗೆ ಉಪನಯನವನ್ನು ಅವರು ಮಾಡಿಸಿದರು. ವೈಭವ ಆಗಬೇಕಲ್ಲ, ಸುಮ್ಮನೆ ಉಪದೇಶ ಮಾಡಿ ಕೊಟ್ಟರೆ ಆಗೋದಿಲ್ಲ ಅಂಥೇಳಿ ಅನೇಕ ಮಂದಿಗಳನ್ನು ಕರೆಸಿದರು. ಆಶ್ರಮದಲ್ಲಿ ಬೇಕಾದಂಥ ಸತ್ಕಾರಕ್ಕಾಗಿ ವಸಿಷ್ಠರಲ್ಲಿ ವರ ಕಾಮಧೇನುವನ್ನು ತಂದರು. ಒಂದು ದಿವಸ ಕಳಿಸ್ಕೊಡಿ, ಮನೆಯಲ್ಲಿ ಒಂದು ವಿಶೇಷವಾದ ಕಾರ್ಯ ಇದೆ, ಉಪನಯನ ಇದೆ, ಮಹೋನ್ನತವಾಗಿ ಮಾಡಬೇಕು ಅಂತ. ಯಾಕೆಂದರೆ ಹಿಂದೆ ನಾವು ಗಮನಿಸಿದ್ದೇವೆ, ಸೀತೆಯ ಮನಸ್ಸಿಗೆ ಎಲ್ಲಿಯೂ ಅಯೋಧ್ಯೆಯಲ್ಲಿ ಇದ್ದಿದ್ದರೆ ಎನ್ನುವ ಮಾತು ಹುಟ್ಟಬಾರದು. ಅಲ್ಲಿದ್ದರೆ ಉಪನಯನ ಭಾರಿ ವೈಭವದಿಂದ ಮಾಡ್ತಿದ್ರು, ಬೇಕಾದ ಸತ್ಕಾರ ಮಾಡ್ತಿದ್ರು ಎನ್ನುವ ಭಾವನೆ ಬರಬಾರ್ದು. ಅದಕ್ಕಾಗಿ ತಮ್ಮಲ್ಲಿ ಇಲ್ಲದಿದ್ದರೂ ಕೊರತೆ ಆಗದೇ ಇರುವಂತೆ ವಸಿಷ್ಠರಿಂದ ವರಕಾಮಧೇನು ಅಂತಂದ್ರಂತೆ. ಯಾವತ್ತೂ ನಮ್ಮ ಬಳಕೆಗೆ ಬೇಕಾಗಿ ಯಾರನ್ನಾದರೂ ಏನಂತ ಕೇಳಬೇಕಾದ ಸಂಕೋಚ ಆಗುತ್ತೆ.
ಮತ್ತೊಬ್ಬರಿಗಾಗಿ ತರುವಾಗ ಸಂಕೋಚ ಆಗೋದಿಲ್ಲ, ಧೈರ್ಯವಾಗಿ ಕೇಳ್ತೀವಿ, ಅವ್ರ ಮನೆ ಬೇಕು ಕೊಡಿ ಅಂತ. ಹಾಗೆ ವಸಿಷ್ಠರಿಂದ ವರ ಕಾಮಧೇನುವನ್ನು ತಂದು ಇವರು ಎಲ್ಲರಿಗೂ ಕೂಡ ವಿಶೇಷವಾದ ಭೋಜನವನ್ನು ಉಣ್ಣಿಸಿದರು, ಸುಗಂಧಾಕ್ಷತೆಗಳಿಂದ ಸತ್ಕಾರವನ್ನು ಮಾಡಿದರು. ಹೀಗೆ ತರುಣಾದಿತ್ಯ ಸನ್ನಿಭರ್ ಬೆಳಗುತ್ತಾ ಇದ್ದಾರೆ ಮಕ್ಕಳು. ಯಾಕೆಂದರೆ ಈಗ ಉಪನಯನ ಆಗಿದೆ, ಅವರಿಗೆ ಗಾಯತ್ರಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಅಲ್ಲಿಯ ತನಕದ ಅವರ ಲಕ್ಷಣವೇ ಬೇರೆ. ಈಗ ಬೆಳಗುತ್ತಾ ಇದ್ದಾರೆ, ಯಾಕೆಂದರೆ ಮಂತ್ರೋಪದೇಶವನ್ನು ಅವರು ಪಡೆದಿದ್ದಾರೆ, ಉಪನಯನ ಆಗಿದೆ. ಆದರೆ ಇನ್ನೂ ಒಂದು ಕರ್ತವ್ಯವನ್ನು ವಾಲ್ಮೀಕಿಗಳು ಮಾಡಬೇಕಾಗಿದೆ. ಅದಕ್ಕಾಗಿ ಸರ್ವ ಕರ್ಮದ ವಿಧಿಯನು ಅಖಿಲ ನಿಗಮದ ಕಡೆಯನು ಉರುವ ಶಾಸ್ತ್ರದ ಬಗೆಯನು ಉದಿತ ಧರ್ಮದ ನೆಲೆಯನು ಉರ್ವೀಶ ನೀತಿಗಳ ನಿಶ್ಚಯವಳ ಇದೆ ಸಾಂಗೋಪಾಂಗವಾಗಿ ಭರಿಸಿ ತರುವಾಯೊಳ ಕುಮಾರಗೆ ಮುನಿನಾಥಂ ಧನುರ್ವೇದಮಂ ಶಿಕ್ಷೆಗೈದು ರಾಮಾಯಣವರಿರುವರು ಪಾಡುವಂತೆ ಓದಿಸಿದನು ಅತಿ ಮಧುರ ಭಾವದಿ. ರಾಮಾಯಣವರಿರುವರು ಪಾಡುವಂತೆ ಓದಿಸಿದನು ಅತಿ ಮಧುರ ಭಾವದಿ. ತುದಿ ಮೊದಲ್ಗೆ ಈ ಕಥೆಯ ಒಲವಿಂದ ಕೇಳ್ದಗ್ಗೆ ಪೇಳ್ದಗ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಸುಬುದ್ಧಿಯಂ ಸಿದ್ಧಿಯಂ ಹರಿ ಕೊಡುತಿಹಂ ಕೃಪೆಯೊಳು. ಮನೆಯಲ್ಲಿ ಹಿರಿಯರಾದವರು ಮಕ್ಕಳಿಗೆ ಬಟ್ಟೆ ಬರೆ ಕೊಡಿಸಿ ಆಭರಣ ಕೊಡಿಸಿ ಬೆಳೆಸಿದ್ರೆ ಮಾತ್ರ ಸಾಲದು, ಅಥವಾ ಉಪನಯನ ಮಾಡಬೇಕು ಕಾಲಕ್ಕೆ ಸರಿಯಾಗಿ ಮಾಡಿಸಿದ್ದೇವೆ ಅಂತಂದ್ರೆ ಸಾಲದು. ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕಲ್ಲ. ಅವರು ಯಾವ ವ್ಯಕ್ತಿತ್ವದ ಚೌಕಟ್ಟಿಗೆ ಯಾವ ಪಾತ್ರಕ್ಕೆ ಸಲ್ಲಬೇಕೋ ಅದಕ್ಕೆ ಬೇಕಾದ ಗುಣಗಳನ್ನು ಅವರಲ್ಲಿ ತುಂಬಬೇಕಲ್ಲ. ಅದಕ್ಕಾಗಿ ವಾಲ್ಮೀಕಿಗಳು ಸರ್ವ ಕರ್ಮದ ವಿಧಿಯನ್ನೆಲ್ಲ ಆ ಲವಕುಶರಿಗೆ ಬೋಧಿಸಿದ್ರಂತೆ. ಉಪನಿಷತ್ತನ್ನು ಹೇಳಿಕೊಟ್ರು, ಆಮೇಲೆ ಎಲ್ಲ ಶಾಸ್ತ್ರಗಳನ್ನು ಹೇಳಿಕೊಟ್ರು, ಆಮೇಲೆ ಉರ್ವೀಶ ನೀತಿಗಳ ರಾಜನೀತಿಗಳನ್ನೆಲ್ಲ ಹೇಳಿಕೊಟ್ರು. ಋಷ್ಯಾಶ್ರಮದಲ್ಲಿ ಬೆಳೆಬೇಕಾದಂಥ ಮಕ್ಕಳಿಗೆ ರಾಜನೀತಿ ಯಾಕೆ? ಮುಂದೆ ಇವರು ಎಲ್ಲಿ ಹೋಗಿ ಸೇರ್ತಾರೆ ಅನ್ನೋದು ವಾಲ್ಮೀಕಿಗೆ ಗೊತ್ತಿತ್ತು. ಅದಕ್ಕಾಗಿ ಪೂರ್ವಭಾವಿಯಾಗಿ ರಾಜನೀತಿಯನ್ನೆಲ್ಲ ಅವರಿಗೆ ಹೇಳಿಕೊಟ್ರು. ಆಮೇಲೆ ಧನುರ್ವೇದವನ್ನು ಹೇಳಿಕೊಟ್ರು. ಬೇರೆ ಋಷಿಕುಮಾರರಿಗಾದ ಧನುರ್ವೇದದ ಅಗತ್ಯ ಇಲ್ಲ, ಆದರೆ ಕುಶಲವರಿಗೆ ಅದು ಬೇಕು ಅಂತ ಗೊತ್ತಿತ್ತು ವಾಲ್ಮೀಕಿಗಳಿಗೆ. ಹಾಗಾಗಿ ಧನುರ್ವೇದವನ್ನು ಕೂಡ ಸಾಂಗೋಪಾಂಗವಾಗಿ ಹೇಳಿಕೊಟ್ರು. ಇದರ ಜೊತೆಗೆ ಅತ್ಯಂತ ಮುಖ್ಯವಾದದ್ದು ಅಂತಂದರೆ ರಾಮಾಯಣವನ್ನು ಅವರಿಗೆ ಪಾಠ ಮಾಡಿಸಿದರು. ವಾಲ್ಮೀಕಿಗಳು ಅಂದರೆ ರಾಮಾಯಣವನ್ನು ರಚಿಸಿದಂತಹ ಕವಿಗಳು. ತಾವು ಬರೆದಂಥ ರಾಮಾಯಣವನ್ನು ಆ ಕುಶಲವರಿಗೆ ಅವರು ಹೇಳಿಕೊಟ್ಟು ಅವರು ನಿತ್ಯ ಅದನ್ನು ಹಾಡುವ ಹಾಗೆ ಸ್ವರಗಳ ಏರಿಳಿತವನ್ನೆಲ್ಲ ಅವರಿಗೆ ಹೇಳಿಕೊಟ್ಟು ತಾಳಮೇಳಗಳನ್ನೆಲ್ಲ ಹೊಂದಿಸಿಕೊಟ್ಟು ಅವರಿಗೆ ಅತಿ ಮಧುರ ಭಾವದಿಂ ತುದಿ ಮೊದಲಿಗೆ ರಾಮಾಯಣವನ್ನು ಹಾಡುವ ಹಾಗೆ ಸಿದ್ಧಪಡಿಸಿಕೊಟ್ರು. ಒಂದು ಮುಂದಣ ಕಥೆಗೆ ಇದು ಜೋಡಿ. ಅದರ ಜೊತೆಗೆ ನಮ್ಮ ಗಮಕಕ್ಕೊಂದು ಜೋಡಿ ಏನು ಅಂತ ಕೇಳಿದರೆ, ಪ್ರಪಂಚದಲ್ಲಿ ಆದಿ ಕಾವ್ಯ ಅಂತ ಹೇಳಿದರೆ ರಾಮಾಯಣ, ಆದಿ ಗಮಕಿಗಳು ಅಂತ ಹೇಳಿದರೆ ಕುಶಲವರು. ಆ ಆದಿ ಗಮಕಿಗಳಾದಂಥ ಕುಶಲವರು ಸಂತೋಷದಿಂದ ಆದಿಕಾವ್ಯವಾದಂಥ ರಾಮಾಯಣವನ್ನು ಹಾಡುತ್ತಾ ಇದ್ದರು ಹೇಳುವಲ್ಲಿಗೆ ಸೀತಾ ಪರಿತ್ಯಾಗವನ್ನು ಮಂಗಳದಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಈ ಕಥೆಯನ್ನು ಯಾರು ಓದುತ್ತಾರೆ, ಯಾರು ಕೇಳ್ತಾರೆ ಅವರಿಗೆಲ್ಲ ಈ ಕಾವ್ಯದ ಅಧಿದೈವ ಪೂರ್ಣಾನುಗ್ರಹವನ್ನು ಮಾಡಲಿ ಅಂತ ಕಾವ್ಯದಲ್ಲಿ ಕೇಳಿಕೊಳ್ಳುವ ಹಾಗೆ ಕೇಳಿಕೊಳ್ತಾ ಈ ಗಮಕ ಕಾರ್ಯಕ್ರಮವನ್ನು ನಾವಿಬ್ಬರೂ ಸೇರಿ ನಡೆಸಿಕೊಡಲಿಕ್ಕೆ ನಮಗೆ ಅವಕಾಶ ಮಾಡಿದಂಥ ಈ ಮಲೆನಾಡು ಗಮಕ ಕಲಾ ಸಂಘದವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಿರಿಯರು ವಿದ್ವಾಂಸರೆಲ್ಲ ಸಭೆಯಲ್ಲಿದ್ದೀರಿ, ಏನಾದರೂ ನಮ್ಮದು ತಪ್ಪು ಒಪ್ಪುಗಳಿದ್ದರೆ ಹಂಸ ಕ್ಷೀರ ನ್ಯಾಯನ ಸ್ವೀಕರಿಸಿ ಅಂತ ಕೇಳ್ತಾ ಎಲ್ಲರಿಗೂ ಮಂಗಳವನ್ನು ಆಶಿಸ್ತೇವೆ.